ಲೋಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ಸೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ, ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್. ಈಗ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಪೋಸ್ ಇಡ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಹಸುವಾದ್ರೆ ಏನ್ ಮಾಡ್ತೀರಾ? ಊಟ ಮಾಡ್ತೀವಿ ಜಿ. ಊಟ ಮಾಡ್ತೀವಿ. ತುಂಬಾ ಹಸುವಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಆದ್ರೆ ಜೇಬಲ್ಲಿ ₹1 ಇಲ್ಲ, ನಿಮ್ ಎದುರುಗಡೆ ತಿನ್ನೋ ಐಟಮ್ ಇದೆ, ಏನ್ ಮಾಡ್ತೀಯಾ? ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲ ಕೇಳ್ಕೊತೀನಿ, ಬೇಡ್ಕೊಂಡಿದ್ದಾಯ್ತು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಆಯ್ತು, ಒಂದು ತುತ್ತು ಅನ್ನನೂ ಸಿಗ್ತಲ್ಲ, ಆದ್ರೆ ವಿಪರೀತ ಹಸು ತಡಿಯಕ್ ಆಗ್ತಿಲ್ಲ, ಅವಾಗ ಏನ್ ಮಾಡೋದು? ಕಿತ್ಕೊಂಡ್ ತಿಂತೀನಿ, ಇಲ್ಲ ಕತ್ಕೊಂಡ್ ತಿಂತೀನಿ. ಕರೆಕ್ಟ್ ಕ್ವಶ್ಚನ್, ಕರೆಕ್ಟ್ ಪರ್ಸನ್ ಕೇಳ್ತಾ ಇರ ಅಲ್ಲ, ಬಟ್ ಅದು ಆ ಒಂದು ಸಿಚುವೇಶನ್ ಅಲ್ಲಿ ಬಂದಾಗ ಎಲ್ರ ವಿಚಾರದಲ್ಲೂ ಅದು ಸತ್ಯ ತಾನೆ. ಯಾಕಂದ್ರೆ ನೀವು ನೋಡಿದಿರಾ, ಇಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಹಸುವು ಅಂತ ಬಂದಾಗ ಎಷ್ಟೋ ಸಲ ಜನ ಕಿತ್ಕೊಂಡ್ ತಿಂದಿರೋದಿದೆ. ಇಂಥ ಸಿಚುವೇಶನ್ ಅಲ್ಲಿ ಕಿತ್ಕೊಂಡ್ ತಿನ್ನೋದು ತಪ್ಪು, ಬೇಡ್ಕೊಂಡು ತಿನ್ಬೇಕು, ಎಲ್ಲ ಮಾಡ್ಬೇಕು, ಓಕೆ, ಅದೆಲ್ಲ ತಪ್ಪು ಅಂತ ನಾವು ಹೇಳ್ತೀವಿ. ಮೊನ್ನೆ ಬಹಳ ಮನ್ಸಿಗೆ ಬೇಜಾರಾಗಿದ್ದು, ಹಸುವಿಂದ ಯಾವನೊಬ್ಬ ಕದ್ದ ಅಂದ್ಬಿಟ್ಟು ಪಾಪ ಅವನ್ನ ಹೊಡೆದೇ ಸಾಯಿಸಾಕ್ಬಿಟ್ರಲ್ಲ. ಸಾಯಿಸುವಂತ ತಪ್ಪ ಅದು? ಹಾಗಿದ್ರೆ 1000 ಕೋಟಿ ಬಾಚ್ಕೊಂಡು ಪಂಗ್ನಾಮ ಹಾಕ್ಬಿಟ್ಟು ದೇಶ ಬಿಟ್ಟು ದೇಶಾಂತರ ಹೋಗ್ತಾರಲ್ಲ, ಅವ್ರಿಗೆಲ್ಲ ಏನ್ ಮಾಡಿದೀವಿ ನಾವು? ಇದು ನಾಗರಿಕತೆನಾ? ಇದೇನ ಮಾನವೀಯತೆ? ಮನುಷ್ಯತ್ವನೇ ಇಲ್ಲ ಅಂದ್ಮೇಲೆ ಯಾವ ಸಾಧನೆ ಮಾಡಿ ಏನ್ ಪ್ರಯೋಜನ? ಒಬ್ಬ ವ್ಯಕ್ತಿನ ಹೊಡೆದು ಸಾಯಿಸಿ ಜೀವನೇ ಕಿತ್ಕೊಂಡಿದೀವಲ್ಲ ನಾವು ಮನುಷ್ಯರ, ನಾವು ವಿದ್ಯಾವಂತರ? ಅಷ್ಟೇ ಅಲ್ಲ ಮಿಸ್ಟರ್ ಲೋಕೇಶ್, ಹೊಡೆದಿ ಸಾಯಿಸಿ ಸೆಲ್ಫಿಗಳು ತಗೊಂಡ್ರು. ಎಸ್, ಅದು ತುಂಬಾ ಒಂದು ಅಲ್ಲ, ಆತರ ಒಬ್ಬ ವ್ಯಕ್ತಿಗೆ ಆತರ ಆಗ್ತಿದೆ ಅಂದಾಗ ಆ ವ್ಯಕ್ತಿಯ ಪ್ರಾಣ ಉಳಿಸೋದನ್ನ ಬಿಟ್ಟು ಸೆಲ್ಫಿ ಬೇರೆ ತಗೊಂಡು ಪೋಸ್ಟ್ ಮಾಡ್ತಾರೆ. ಮನುಷ್ಯ ಹುಟ್ತಾನೆ, ತನ್ನ ಜೊತೆಗೆ ಮನುಷ್ಯತ್ವ ಹುಟ್ಟಿರುತ್ತೆ, ಆದ್ರೆ ಮನುಷ್ಯತನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ದಯವಿಟ್ಟು ನಿಮ್ಮೆಲ್ಲರನ್ನು ಕೈ ಜೋಡಿಸಿ ನಾನು ಕೇಳ್ಕೊಳ್ಳೋದು, ಯಾರಾದ್ರೂ ಹಸದ್ ಬಂದ್ರೆ ಸಾಧ್ಯ ಆದ್ರೆ ಅನ್ನ ಹಾಕಿ, ಇನ್ನೂ ಶಕ್ತಿ ಇದ್ರೆ ಅನ್ನಕ್ಕೊಂದು ದಾರಿ ಮಾಡ್ಕೊಡಿ. ಅದನ್ನ ಬಿಟ್ಟು ಅಮಾನವೀಯವಾಗಿ ನಾವ್ ಯಾರು ನಡ್ಕೋಬಾರ್ದು. ಸೊ ದಯವಿಟ್ಟು ನಾವೆಲ್ಲ ಮನುಷ್ಯರಾಗೋಣ, ನಮ್ಮ ಜೀವನದಲ್ಲಿ ಒಂದು 4 ಜನಕ್ಕಾದ್ರೂ ಅಥವಾ ಒಬ್ಬರಿಗಾದ್ರೂ ಒಳ್ಳೇದ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಯಾರ ನೀವು? ಯಾರೋ ನೀವು? ಮತ್ತದೇ ಪ್ರಜ್ಞೆ ಬರೀ ಮುತ್ತು ಬೀದಿನಲ್ಲಿ ಜನ ಲೇ ಯಾರ ನೀವು ಅಂತ ಕೇಳಿ ಮರ್ಯಾದೆ ತೆಗಿತಾವ್ರಲ್ಲ, ಮುಖ ತೋರ್ಸೋದ್ ಬೇಡ ಅಂತ ಮುಖ ಮುಚ್ಕೊಂಡ್ ಬಂದ್ರೆ ಇಲ್ಲೂ ಅದೇ ಹಂಗಾರೆ ಈ ಟವಲ್ ಯೂಸ್ ಇಲ್ಲ ಅಂತ. ಹೌದು ಕಣ, ತೆಗೆದ್ ಬಿಡೋಣ. ಟವಲ್ ಗಿವಲ್ ಎಲ್ಲ ಯಾಕ್ರಬೇಕು? ಮುತ್ತ, ನಾನ್ ಇವನ ಹತ್ರ ಮಾತಾಡಲ್ಲ. ಏನೇನ್ ಹರ್ಟ್ ಆಗಿದೆ ಅಂತ ನೀನ್ ಹೇಳಕ್ ಏನ್ ಉಳ್ದಿದೆ? ಎಲ್ಲ ಹೋಯ್ತು, ಹೋಗಿ ಹೇಳ್ಬಿಡ್ತು. ಬಾರಲ್ಲಿ ಕಸ ಹೊಡಿಯೋ ಮುನಿಯಮ್ಮ ಯಾವಾಗ್ಲೂ ಮುತ್ತಣ್ಣ ಅಂತ ಮುದ್ದಾಗಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ಲು. ಆದ್ರೆ ನೀನು ಮಾಡಿರೋ ಕೆಲ್ಸಕ್ಕೆ ಲಾಯ್ ಮುತ್ತ, ನಿನ್ನ ಯೋಗ್ಯತೆಗೆ ಅಣ್ಣ ಅಂತ ಬೇರೆ ಸೇರ್ಸ್ಬೇಕಣ್ಣ ಅಂತ ಮಗಕ್ಕೆ ಹೊರತೆ ಹಸ್ಬಿಟ್ಟು ಹೋಯ್ತಾಳ ಅವಳು. ಹೆಂಗಾಯ್ ಬಡದಣ್ಣ ಮನಸ್ಸು. ಆ ತಟ್ಟೆ ಇಡ್ಲಿ ಶಾಂತಕ್ಕ ಯಾವಾಗ ಹೋದ್ರುವೆ ಅಪ್ಪ ಕುರಿ ಅಂತ ಬಿಸಿ ತಟ್ಟೆ ಇಡ್ಲಿ ಚಟ್ನಿನ ಬಾಳೆ ಎಲೆ ಮೇಲೆ ಹಾಕಿ ಕೊಡ್ತಾ ಇದ್ಲು. ಇಡ್ಲಿ ಇರ್ಲಿ, ಗಟ್ಟಿ ಚಟ್ನಿನೂ ಇವತ್ತು ಕೊಡ್ದೆ ಬಾಳೆ ಎಲೆನ ಮುಖದ ಮೇಲೆ ಬಿಸಾಕ್ಬಿಟ್ಟು, ನೀನು ಕುರಿತಾನೆ ಈ ಎಲೆನ ತಿನ್ಕೋ ಹೋಗು, ನಿನ್ ಯೋಗ್ಯತೆಗಿದೆ ಜಾಸ್ತಿ ಅನ್ಬಿಟ್ಲು. ಹೆಂಗಾಗ್ಬೇಡ. ಸಾಕ್ ನಿಲ್ಸ್ರ, ಇವಾಗ ಅಂತದ್ ಆಗ್ಬಾರ್ದು. ಏನಾಗೋಯ್ತು? ಏನ್ ಹೇಳೋದು ತುಜ, ನಮ್ಮಿಬ್ರು ಮಾನ ಮರ್ಯಾದಿನ 3 ಕಾಸಿಗೆ ಹರಾಜಾಕ್ಬಿಟ್ಟಲ್ಲ ನೆನ್ನೆ. ಅದಕ್ಕೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ವಿ ನಾವು. ನಮ್ಮ ಮೇಲೆ ಒಂಚೂರು ಕರುಣೆನೇ ಇಲ್ದೆ ನೆನ್ನೆ ಹುಡುಗಿರು ಅವಮಾನ ಮಾಡಿ ಸಾಕಾಗ್ಲಿಲ್ಲ ಅಂತ ನೀನು ಅವಮಾನ ಮಾಡ್ತಿದ್ಯಾ. ಹೊರಗಡೆ ಎತ್ಕೊಂಡು ಓಡಾಡಕ್ ಆಯ್ತಾ ಇಲ್ಲ, ಪಂಚೆ ಇಳಿಸ್ಬಿಟ್ಟು ಓಡಾಡು. ಅವನ್ ಹೇಳಿದ್ದು ನಮ್ ಕೈಯಲ್ಲಿ ಮುಖ ಎತ್ಕೊಂಡು ಓಡಾಡಕ್ ಆಯ್ತಿಲ್ಲ ಅಂತ, ಪಂಚೆ ಎತ್ಕೊಂಡಲ್ಲ. ನಾವೇನ್ ಕಳ್ಕೊಂಡಿದೀವಿ ಅದನ್ನ ಇಲ್ಲೇ ಪಡ್ಕೊಳಕ್ ಬಂದಿದ್ವಿ ನಾವು. ನಿನ್ನೆ ಮಹಿಳೆಯರ ದಿನ ಅನ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಲ್ಲ, ಹುಡುಗಿರೇ ಗ್ರೇಟ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರಲ್ಲ. ಇವತ್ತು ನಾವು ಚಾಲೆಂಜ್ ಹಾಕೋಣ, ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡೋಣ. ಬೇಡ ಕಣ, ಬೇಡ, ನಿನ್ನೆ ಅವಮಾನ ಆಗಿರೋದೇ ಸಾಕು. ನೋಡ, ನಾವು ಸೋತೋಗ್ತೀವಿ ಅಂತ ತಾನೇ ನಿನಗ್ ಭಯ. ಈಗ ನೀನೇ ಹೇಳ್ಬೇಕು,
ಕರ್ಸಿ ಅವ್ರನ್ನ ಚಾಲೆಂಜ್ ಮಾಡೋಣ ಅಂತ ಹಂಗ ಮಾಡ್ತೀವಿ. ರೆಡಿ ಮಾಡ್ಕೊಬಿಟ್ಟಿದೀವಿ. ಏನು ನೆನ್ನೆ ಅಕ್ಕಿ ಕೇರಕ್ ಬರಲ್ಲ ಅಂತ ಅವಮಾನ ಮಾಡಿದ್ರಲ್ವಾ? ವೆರಿ ಗುಡ್ ವೆರಿ ಗುಡ್. ಸೂಪರ್. ತೋಳ ನೀನ ಗೊಬ್ರ ನೆನ್ನೆ ಕನ್ಫ್ಯೂಸ್ ಮಾಡ್ಬಿಡ್ತಲ್ವಾ? ನೆನ್ನೆ ಹೆಂಗೆ ಗೋ ಮಾಡ್ದ ನೋಡು. ಹೆಂಗೆ ಹೆಂಗೆ ಸೂಪರ್ ಕಲ್ತ್ಬಿಟ್ರಲ್ಲ. ಮತ್ತೆ ರಾತ್ರಿ ಎಲ್ಲ ರಟ್ಟೆ ನೋವು ಬರೋಂಗ್ ಪ್ರಾಕ್ಟೀಸ್ ಮಾಡಿದೀವಮ್ಮ. ಇವತ್ತೆಲ್ಲ ಬೇಕು ಕರ್ಸವ್ರನ್ನ. ಪರವಾಗಿಲ್ಲ ಕಣ್ರ, ಮೆಚ್ಚಿದೆ ನಿಮ್ಮನ್ನ. ಅಲ್ಲ ಅವರು ನಮ್ಗೇನೋ 2 ಟಾಸ್ಕ್ ಬರ್ಲಿಲ್ಲ ಅಂದ್ಬಿಟ್ಟು ಹೆಣ್ಮಕ್ಳ ಗ್ರೇಟು ಗಂಡ್ಮಕ್ಳು ವೇಸ್ಟ್ ಅಂತ ಮೆರೆದು ಬಿಟ್ರಲ್ಲ ಅವರು. ಹೌದಾ? ಕರ್ಸೋಣ ಕಣ್ರ. ಇವತ್ತು ನಾವೇ ಗ್ರೇಟ್ ಅಂತ ಪ್ರೂವ್ ಮಾಡೇ ಬಿಡೋಣ. ತರ್ಸು ಅವ್ರನ್ನ ತರ್ಸು. ಹೋಗಿ ಹೋಗಿ ಕರ್ಕೊಂಬನ್ನಿ. ಹೋಗಿ 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 ತಗೊಂಡೋಗಿ. ಅಂತೂ ಒಂದು ಚಾಲೆಂಜ್ ಅಲ್ಲಿ ಸೋತಿದ್ದಕ್ಕಾದ್ರೂ ನಮ್ಮ ಹುಡುಗರು ರೋಸ್ಟ್ ಅಲ್ಲಿ ಬಂದಾರಲ್ಲ, ಆಲ್ ದ ಬೆಸ್ಟ್ ಅಂತ ಹೇಳೋಣ. ಕರ್ಕೊಂಬರ್ಲಿ ಅವರು. ಆದ್ರೆ ಈಗ ನಮ್ಮ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ಬಿಡೋಣ. ಲಂಕೇಶ್, ಕೊಯ್ದು ಬಿಡ್ತೀನಿ. ನೆನಪಿದ್ಯಾ? ಗೊತ್ತಾಯ್ತು. ಕೊಯ್ದು ಬಿಡ್ತೀನಿ. ಬೋರಿಗ್ ಆ ಒಂದು ಡೈಲಾಗು ಎಂತ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅಂದ್ರೆ, ಒಬ್ಬ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಹೊಸ ಸ್ಟಾರ್ ಹುಟ್ಕೊಂಡ. ಡೈಲಾಗ್ ಜೊತೆಗೆ ಮಾಡ್ಯುಲೇಷನ್ ಬೇರೆ ಯಾರು ಆತರ ಹೇಳಕ್ಕಾಗಲ್ಲ. ಹೌದು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 11 ವರ್ಷಗಳ ಹಿಂದೆ ಶುರುವಾದಂತ ಒಂದು ಸೆನ್ಸೇಷನ್ ದುನಿಯಾ ಅನ್ನೋ ಒಂದು ಪಿಕ್ಚರ್. ಈ ದುನಿಯಾ ಪಿಕ್ಚರ್ ಯಾವ ಲೆವೆಲ್ ಹಿಟ್ ಆಯ್ತು ಅಂದ್ರೆ ಇವತ್ತಿಗೂ ಆ ಪಿಕ್ಚರಿನ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಚಿತ್ರಿಸಿದಂತ ಒಂದು ಸಿನಿಮಾ. ಈ 11 ವರ್ಷ ಆದ ನಂತರ ಅವ್ರದೇ ಬ್ಯಾನರ್ ಶುರು ಮಾಡಿದ್ದು, ಅವ್ರ ತಂದೆನೆ ಪ್ರೊಡ್ಯೂಸರ್ ಆಗಿದ್ರು ಯಾವ್ದು ದುನಿಯಾ ಪಿಕ್ಚರ್ಗೆ. ಈಗ ಹೊಸ ಸಿನಿಮಾ ಶುರು ಮಾಡಿದ್ದಾರೆ. ಹೊಸ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಅದೇ ಯೋಗಿ ದುನಿಯಾ. ಈ ಯೋಗಿ ದುನಿಯಾ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಾರೆ ನನ್ನ ಪ್ರೀತಿಯ ಗೆಳೆಯ ಲೂಸ್ ಮಾದ ಯೋಗಿ, ಹಿತಾ ಅಂಡ್ ಮಹೇಶ್. ಯೋಗಿನ ಹಿಂಗೆಲ್ಲ ಮಾತಾಡ್ಸೋಂಗಿಲ್ಲ. ಬೈಲಿ ಹೆಂಗಿದ್ಯಪ್ಪ? ಚೆನ್ನಾಗಿದೆ. ಯಾಕೆ ನಾ ಎತ್ತಾಡ್ಸಿದ್ ಹುಡ್ಗ. ಆಲ್ಮೋಸ್ಟ್ ಎಲ್ಲಾ ಕಡೆ ಬಿದ್ದಾಗ ನಾನು ಎತ್ಕೊಂಡು ಆಟ ಆಡಿಸ್ಕೊಂಡು ಮನೆಗೆ ಹೋಗಿ ಮಲಗ್ತಾ ಇದ್ದಿದ್ದು ನಮ್ಮ ಸೃಜನ್ ಮಾಮ. ಸೃಜನ್ ಮಾಮ, ಇವಾಗ ಅವ್ರನ್ನ ಎತ್ತಾಡ್ಸ್ಕೊಂಡು ಆಟ ಆಡ್ಸ್ಕೊಂಡು ಎಲ್ಲ ಮಾಡಿದೀರಾ. ಇವಾಗ ಯೋಗಿ ಮತ್ತು ಯೋಗಿ ಅವ್ರ ಬ್ರದರ್ ಬಂದಿದ್ದಾರೆ. ಅವ್ರಿಬ್ರು ನಿಮ್ಮನ್ನ ಇಬ್ರು ಸೇರ್ಬೇಕಾರೆ ಎತ್ಬೋದು. ನೀವು ನಿಮ್ಮ ಅಣ್ಣ ಇಬ್ರು ಸೇರಿ ಬಾ ಮಹೇಶ, ಟ್ರೈ ಮಾಡೋಣ. ಬಟ್ ಆಫ್ ಕೋರ್ಸ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಮಹೇಶ, ಹಿತಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಒಂದು ನನಗೆ ಯೋಗಿ ಬಗ್ಗೆ ಖುಷಿ ಆಗೋದೇನು ಅಂದ್ರೆ, ಇವನ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡಿದಾನೆ ಪ್ರೊಫೆಷನಲಿ. ಆದ್ರೆ ಪರ್ಸನಲಿ ಯಾವತ್ತು ಪೀಕ್ ಅಲ್ಲೇ ಇರ್ತಾನೆ. ಬಿಕಾಸ್ ಈಸ್ ಗಾಟ್ ಸಚ್ ಲವ್ಲಿ ಫ್ರೆಂಡ್. ಅಂಡ್ ಒಂದು ಖುಷಿ ಆಗೋದೇನು ಅಂದ್ರೆ, ಯೋಗಿ ಆಗಿರ್ಬೋದು, ಮಹೇಶ ಆಗಿರ್ಬೋದು, ಅಂಬುಜಕ್ಕ, ಸಿದ್ದಣ್ಣ, ಈ 4 ಜನ ಎಂತ ಅದ್ಭುತವಾದಂತ ಒಂದು ಫ್ಯಾಮಿಲಿ ಅಂದ್ರೆ, ಅವ್ರ ಮನೆಗೆ ಹೋದ್ರೆ ಯು ವಿಲ್ ಫೀಲ್ ದಟ್ ಇಸ್ ಇಟ್ಸ್ ಯೋರ್ ಹೌಸ್. ಯು ಆರ್ ನಾಟ್ ಅ ಗೆಸ್ಟ್ ದೇರ್. ಇಟ್ಸ್ ಆಲ್ವೇಸ್ ಯೋರ್ ಹೌಸ್. ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ದೀನಿ, ಅವ್ರ ತಾಯಿನ ಭೇಟಿ ಮಾಡಿದ್ದೀನಿ. ನೀವು ಗೃಹ ಪ್ರವೇಶಕ್ಕೆ ಹೋಗಿದ್ದೀರಾ? ನಾವ್ ಯಾರು ಇಲ್ದೇ ಹೋಗಿದ್ದೀವಿ. ಓಕೆ, ವೆಲ್ಕಮ್ ಟು ದ ಶೋ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ಯೋಗಿ ದುನಿಯಾ ನಿಮ್ ತಂದೆ ಪ್ರೊಡ್ಯೂಸ್ ಮಾಡಿದ್ದು. ಅಂಡ್ ಎಲ್ಲ ಗೊತ್ತಿರೋ ಹಾಗೆ ದುನಿಯಾ ವಿಜಯ್ ಅವರು ಯೋಗಿ ಅವರ ತಾಯಿಯ ತಮ್ಮ. ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ತುಂಬಾ ದೊಡ್ಡ ಹಿಟ್ ಆಗಿದ್ದು. ಅಂದ್ರೆ ಯುವರ್ ಪ್ರೊಡಕ್ಷನ್ ಹೌಸ್ ವಾಸ್ ಲಾಂಚ್ ಫಸ್ಟ್ ಇನ್ ಮೈ ಫ್ಯಾಮಿಲಿ. ಸೊ ಇವಾಗ ಯೋಗಿ ದುನಿಯಾ, ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್? ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಿಗೂ ಬರೋಂಥದ್ದು ಏನಂದ್ರೆ, ದುನಿಯಾ ಸಿನಿಮಾನಲ್ಲಿ ಸಿಕ್ಕಾಪಟ್ಟೆ ರೌಡಿಸಮು, ಫೈಟ್ಸು, ಲವ್ ಸ್ಟೋರಿ ಇತ್ತು. ಬಟ್ ನಮ್ಮ ಸಿನಿಮಾ ಅಂದ್ರೆ ಯೋಗಿ ದುನಿಯಾ ಸಿನಿಮಾಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಜಾಸ್ತಿ ರೌಡಿಸಮ್ ಇಲ್ಲ. ಅದನ್ನ ಬಿಟ್ಟು ಏನ್ ಪ್ಲಾನ್ ಮಾಡಿದ್ರು ಅನ್ನೋದು ಒಂದು ಕ್ವಶನ್ ಎಲ್ಲರಿಗೂ ಬರುತ್ತೆ. ಸೊ ಆ ವಿಷಯಕ್ಕೆ ನಮ್ಮ ಸಿನಿಮಾನಲ್ಲಿ ದೇರ್ ಇಸ್ ಲಾಟ್ ಆಫ್ ಲವ್ ಇದೆ. ಅದ್ರ ಜೊತೆಲಿ 90s ಅಲ್ಲಿ ಹುಟ್ಟಿರೋಂತ ಹುಡುಗರಿಗೆ, ಅಂದ್ರೆ ಆ ಏರಿಯಾನಲ್ಲಿ ಹುಟ್ಟಿದವ್ರಿಗೆ ಇದು ತುಂಬಾ ಹತ್ರ ಆಗುತ್ತೆ. ಬಿಕಾಸ್ ಬೆಟ್ಟಿಂಗ್ ಇರ್ಬೋದು ಅಥವಾ ಈ ಡೈಸ್ ಅಂತ ಆಡ್ತಾರೆ, ಅದು ಕಂಪ್ಲೀಟ್ ಆ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಸಿನಿಮಾ ಮಾಡಿರುವಂಥದ್ದು. ಅಂಡ್ ಮೆಜೆಸ್ಟಿಕ್ ಅಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ, ಸೊ ಅದು ನಮ್ ಸಿನಿಮಾಲಿದೆ. ಈ ಪಿಕ್ಚರ್ ಅಲ್ಲಿ ಕೊಯ್ದು ಬಿಡ್ತೀನಿ. ಈ ಪಿಕ್ಚರ್ ಅಲ್ಲಿ ಈಗ ಇದೆ, ಸ್ವಲ್ಪ ಇದೆ, ಕುಯ್ಯೋದು ಇದೆ, ಕುಯ್ಸ್ಕೊಳ್ಳೋದು ಇದೆ. ಓಕೆ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ.
ಸಿನಿಮಾ ರಿಲೀಸ್ ಆದ ದಿನ ಒಂಥರ ಹೆಂಗೆ ಅಂದ್ರೆ ದೇರ್ ಇಸ್ ಲಾಟ್ ಆಫ್ ಬಟರ್ಫ್ಲೈಸ್ ಇನ್ ದ ಸ್ಟಮಕ್. ನಿಂಗೆ ಎಷ್ಟಮ್ಮ ಇದೆ? ಝೂನೇ ಇದೆ ಹೊಟ್ಟೆಲಿ. ಹಾ, ಬಟರ್ಫ್ಲೈ ಝೂ. ಬಟರ್ಫ್ಲೈಸ್ ಚಿಟ್ಟೆಗಳು, ಝೂ ಎಲ್ಲಾ ತರ ಆನಿಮಲ್ಸ್ ಓಡಾಡ್ತಿದೆ ಹೊಟ್ಟೆಲಿ. ಎಷ್ಟು ಲದ್ದಿ ಹಾಕಿರ್ಬೇಡ ಹೊಟ್ಟೆ ಒಳಗಡೆ. ಮಹೇಶ ಹೇಳಪ್ಪ, ಈ ಪಿಕ್ಚರ್ ಅಲ್ಲಿ ಏನ್ ಮಾಡಿದ್ಯಾ? ಈ ಸಿನಿಮಾದಲ್ಲಿ ಯೋಗಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ ನಾನೊಂದು, ಒಂದು ಮುಸಲ್ಮಾನ್ ಹುಡುಗನ್ ಕ್ಯಾರೆಕ್ಟರ್. ಅದನ್ನ ಹೊರತುಪಡಿಸಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲಿ ಕೆಲಸ ನೋಡ್ಕೊಳ್ಳೋದು. ಆಬ್ವಿಯಸ್ಲಿ ಮಾಡ್ಲೇಬೇಕು, ನಿಮ್ಮ ಅಪ್ಪ ದುಡ್ಡು ಹಾಕಿರೋದು ನೀನ್ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು? ದುನಿಯಾ ಮಾಡಿದಾಗ್ಲೂ ನಾನೇ ನೋಡ್ಕೊಂಡಿದ್ದು, ಕ್ಯಾಶ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲೂ ಮಾಡಿದೀನಿ. ಸೂಪರ್. ಯೋಗಿ ಅವ್ರಿಗೆ ಅವತ್ತಿನ ಕೇಳ್ಬೇಕು ಅಂತ ಮಿಸ್ಟರ್ ಲೋಕೇಶ್, ನೀವ್ ಹೇಳಿದ್ರಿ ಅದೇನೋ ಕುಯ್ದು ಬಿಡ್ತೀನಿ ಅನ್ನೋದು. ಆ ರೋಲ್ ಮಾಡಿದಾಗ, ದುನಿಯಾನಲ್ಲಿ ರೋಲ್ ಮಾಡಿದಾಗ ನಿಮಗೆ ಇಷ್ಟು ಪಬ್ಲಿಸಿಟಿ ಅಥವಾ ಇಷ್ಟು ನೋಟಿಸ್ ಆಗುತ್ತೆ, ಇಷ್ಟು ಬೆಳಿತೀರಂತ ಗೊತ್ತಿತ್ತಾ ಅಂತ? ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಅದು ಭಯಂಕರ ಮಜಾ. ಅದು ಸಿನಿಮಾ ಸ್ಟಾರ್ಟ್ ಆಗಿದ್ದು ಅಷ್ಟೇ, ನನ್ನ ಕ್ಯಾರೆಕ್ಟರ್ ಕೊಟ್ಟಿದ್ದು ಅಷ್ಟೇ. ಸುಮ್ನೆ ಓಡಾಡ್ತಿರ್ದೆ ಮನೇಲಿ, ಡಿಸ್ಕಸ್ ಮಾಡೋ ಟೈಮಲ್ಲೆಲ್ಲ ಓಡಾಡ್ತಿರ್ಬೇಕಾರೆ ಸುರೇಶ್ ಅಣ್ಣ ಕರೆದು ಈ ತರ ಒಂದ್ ಕ್ಯಾರೆಕ್ಟರ್ ಇದೆ ಮಾಡೋ ಅಂದ್ರು. ಸರಿ ಆಯ್ತಣ್ಣ ಮಾಡ್ತೀನಿ ಅಂತ. ನನ್ಗೆ ಏನಂದ್ರೆ ಏನು ಸಿನಿಮಾ ಅಂದ್ರೇನೆ ಗೊತ್ತಿರ್ಲಿಲ್ಲ. ಅಂಥದ್ರಲ್ಲಿ ನನ್ನ ಕರ್ಕೊಂಡು ಹೋಗಿ ಆಕ್ಟ್ ಮಾಡಿಸಿದ್ರು. ನನ್ನ ಸಿನಿಮಾ ರಿಲೀಸ್ ಆಯ್ತು. ಇದೊಂದು ಡ್ರಾಸ್ಟಿಕ್ ಚೇಂಜ್ ಆಗೋಯ್ತು ನನ್ನ ಲೈಫಲ್ಲಿ. ಸಿನಿಮಾ ರಿಲೀಸ್ ಆಯ್ತು, ಒಳಗೆ ಹೋದಾಗ ನಾನು ಒಬ್ಬ ನಾರ್ಮಲ್ ಪರ್ಸನ್ ಆಗೋದೆ, ಆಚೆ ಬರ್ತಾ ಒಂದು ದೊಡ್ಡ ಸೆಲೆಬ್ರಿಟಿನ ಆಚೆ ಎತ್ಕೊಂಡ್ಬಂದ್ ಹೆಂಗ್ ಬಿಡ್ತಾರೋ ಆ ತರ ಫೀಲ್ ಅಲ್ಲಿಂದ ಶುರು ಆಗೋಯ್ತು. ಮೋಸ್ಟ್ಲಿ ಯಾವ್ದೋ ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂತ ಎತ್ಕೊಂಡ್ ಬಂದಿರೋದ್ ನಿನ್ನ. ಇನ್ನೊಂದು ವರ್ಷದಿಂದ ಚಿಕ್ಕ ಮಗು ತರ ಇದೆ. ಪಾಪ ಎಲ್ಲಿ ಅಪ್ಪ? ಇಲ್ಲ ಏನ್ ಗೊತ್ತಾ, ನಾನು ಸಿನಿಮಾ ನೋಡಿದಾಗ ಆಚೆ ಬಂದಾಲೆ ಗೊತ್ತಾಯ್ತು ಆ ರೋಲ್ ಯಾವ್ದು ಯೋಗಿ ಮಾಡಿದ್ರಲ್ಲ ಆ ರೋಲ್ ನೋಟಿಸ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ. ಹಂಗೆ ಆಯ್ತು ಸರ್. ಆಮೇಲೆ ಇನ್ನೂ ನನಗೆ ಖುಷಿ ಆಗಿದೆ ಏನು ಅಂತಂದ್ರೆ, ನಿಮ್ ತಾಯಿ ಬಗ್ಗೆ, ತಮ್ಮ ಮತ್ತು ಮಗ ಆಯ್ಕೆ ಮಾಡ್ಬೇಕಾಯ್ತಲ್ಲ, ಒಬ್ಬ ಹೀರೋ ಮತ್ತು ವಿಲನ್ ಅನ್ನ ಅದ್ ಆಯ್ಕೆ ಮಾಡೋದು, ಅದಕ್ಕೊಂದು ಚಪ್ಪಾಳೆ ಹೊಡಿಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಇವ್ರಿಬ್ರು ಸೇರ್ಕೊಂಡು ತರಲೆ ಮಾಡ್ತಾರಲ್ವ, ಇರಿಟೇಟ್ ಮಾಡ್ತಾ ಇದ್ರಾ? ತುಂಬಾ ಕಾಲ್ ಎಳಿತಾರೆ. ಹೌದಾ? ಫಾರ್ ಎಕ್ಸಾಂಪಲ್ ಇಬ್ರು ಸೇರ್ಕೊಂಡ್ರೆ ಜಾಸ್ತಿ ಕಾಲ್ ಎಳಿಸ್ಕೊತೀನಿ. ವೆರಿ ಗುಡ್. ನಾನೇನು ತರಲೆ ಮಾಡಿಲ್ಲ. ಇಲ್ಲ, ಬಟ್ ಮಹೇಶ್ ಅಣ್ಣ ಸ್ವಲ್ಪ ಕಡಿಮೆ, ಸ್ವಲ್ಪ ನಮ್ಮ ಯೋಗಿ ಸರ್ ಸ್ವಲ್ಪ. ಹೌದು, ಇವಾಗ ಯೋಗಿ ಲವ್ ಸ್ಟೋರಿ ಬಗ್ಗೆ ಮಾತ್ರ ಹೇಳಪ್ಪ. ಹೆಂಗಾಯ್ತಪ್ಪ, ಹೆಂಗ ಶುರು ಆಯ್ತಾ ಲವ್ ಸ್ಟೋರಿ? ತುಂಬಾ ಹಳೇದಿದು. ಅಂದ್ರೆ ಸ್ಕೂಲ್ ನಾನು 10th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನೋಡಿದ್ ನಾನು ಫಸ್ಟ್ ಅವಳನ್ನ. ಅವ್ರ ಮನೆ ಹತ್ರನೇ ನಮ್ ಸ್ಕೂಲ್ ಇತ್ತು. ಸೊ ಇದು ಅಲ್ಲೇ ಓಡಾಡ್ತಾ ಇರೋದವಳಲ್ಲ, ಸೊ ಅಲ್ಲಿಂದಾನೇ ಪರಿಚಯ ಆಗಿ ಅಲ್ಲಿಂದ ಲವ್ ಮಾಡಕ್ ಶುರು ಮಾಡಿ, ಅದಾದ್ಮೇಲೆ ಒಂದು ಆಲ್ಮೋಸ್ಟ್ ಒಂದು 14-15 ಇಯರ್ಸ್ ಇಂದ ಪರಿಚಯ. ಸೊ ಅಲ್ಲಿಂದ ನಡೀತಾನೆ ಬಂದಿತ್ತು. ಮಜಾ ಅಂದ್ರೆ ಇವನ್ ಮದ್ವೆ ಆಗಿರೋ ಹೆಂಡತಿ ಈತ ಕ್ಲಾಸ್ಮೇಟ್ ಅಂತೆ. ಹೌದು, ಕಾಲೇಜ್ ಫ್ರೆಂಡ್. ಕಾಲೇಜ್ ನನ್ ಸೇಮ್ ಬ್ಯಾಚ್ ಮೇಟ್. ಅಂಡ್ ನಾವಿಬ್ರು ಒಂದೇ ಕನ್ನಡ ಕ್ಲಾಸ್ ಅಲ್ಲಿ ಇದ್ವಿ. ಸೊ ನನ್ಗೆ ಅವ್ರ ಕಡೆಯಿಂದ ಇವ್ರ ಬಗ್ಗೆ ನ್ಯೂಸ್ ಗಳು ಬರೋದು. ಅವಾಗ್ಲಿಂದ ಸ್ವಲ್ಪ ಗೊತ್ತಿತ್ತು ಹಿಸ್ಟ್ರಿ ಎಲ್ಲ. ಸರ್, ನಿಮ್ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ನಾನ್ ಮದ್ವೆ ಆಗ್ಬೇಕು, ನಂಗೆ ಮದ್ವೆ ಮಾಡಿಸು ಅಂತ ಕೇಳಿದಾರ ಸರ್? ಯಾರು ಕೇಳಿಲ್ಲಪ್ಪ. ಹೇಳಪ್ಪ ಕತೆ ಒಂಚೂರು. ಹಲೋ ಕಂದ, ಮಹೇಶ ಹೇಳೋ. ಹೇಳ, ನಿಂದ ಹೇಳ. ಮದುವೆ ಕತೆ ಕೇಳ್ತಾರೆ. ಹೇಳ. ಇವನಿಗೆ ಫೋನ್ ಮಾಡಿ ಹಿಂಸೆ ಇಡ್ತಾ ಇದ್ದೆ ರಾತ್ರಿ 2 ಗಂಟೆ 3 ಗಂಟೆಗೆ ಫೋನ್ ಮಾಡ್ತಾ ಇದ್ದೆ. ನಾವ್ 4-5 ರೌಂಡ್ ಆದ್ಮೇಲೆ ಜ್ಞಾಪಕ ಬರ್ತಿದ್ದ. ಹಿಂಗೋ ಎತ್ತಾಡ್ಸಿದ್ನಲ್ಲ ನಮ್ನ, ಕೇಳಲ್ಲ ಅಂತ ಫೋನ್ ಮಾಡ್ತಿದ್ದೆ. ಇವಾಗ ನನಗೆ ಮದ್ವೆ ಮಾಡ್ತೀಯಾ ಇಲ್ವಾ ನೀನು? ವಿಜಯನ್ ಲೋಕೇಶ್ಗೆ ನೀವು ಕೇಳ್ತಾ ಇದ್ರ ಸರ್? ಮಧ್ಯರಾತ್ರಿ ಆರಾಮ ಮಲಗಿರ್ತೀನಿ, ಅಷ್ಟೊಂದು ಫೋನ್ ಬಂದ್ರೆ ಭಯ ಆಗಲ್ವಾ ಸರ್? ಏನಾಯ್ತು ಅಂದ್ರೆ ತಡಬಡ ಅಂತ ಫೋನ್ ಇತ್ತು. ಏನಾಯ್ತು ಅಂದ್ರೆ ಮಮ್ಮ ಮನೆ ಆಚೆ ನಿಂತಿದ್ದೀನಿ ಅನ್ನೋ. 3 ಗಂಟೆ ನಮ್ಮನೆ ಆಚೆ. ಏನಾಯ್ತು ಮಮ್ಮ? ಡೋರ್ ಓಪನ್ ಮಾಡಿ ಕರ್ಕೊಂಬಂದ್ ಕೂರ್ಸ್ಕೊಟ್ಟು, ನನ್ಗೆ ಇವಾಗ ಮದ್ವೆ ಮಾಡಿಸ್ತೀಯಾ ಇಲ್ವಾ? ಯಾವ್ದ್ರಿ ನಡೆ ಬರ ರಾತ್ರಿ 3 ಗಂಟೆಲಿ ಏನೋ ಆಯ್ತು ನನಗೆ ಗೊತ್ತಿಲ್ಲ. ನನ್ಗೆ ಇವಾಗ ಮದ್ವೆ ಮಾಡಿಸ್ಬೇಕು, ನೀನು ಆಗತ್ತಾ ಇಲ್ವಾ ನಿನ್ ಕೈಲಪ್ಪ? ನೀನ್ ಹೋಗಪ್ಪ ನಿನ್ ಮನೆಗೆ, ನಾನ್ ಮಾಡಿಸ್ತೀನಿ ನಿನ್ ಮನೆಗೆ. ಕರೆಕ್ಟ್. ಆಮೇಲೆ ಕಳ್ಸ್ಬಿಡ ಅವನು. ನಾನು ಬೆಳಗ್ಗೆ ಎದ್ಬಿಟ್ಟು ನೆನ್ಸ್ಕೊಂತಾ ಇದ್ದೆ, ಸೊ ಕರೆಕ್ಟ್ ರಾತ್ರಿ ಎಲ್ಲ ಹೋಗಿದ್ದೆ, ಮಾತಾಡ್ಕೊಂಡ್ ಬಂದಿದ್ದೆ ಅಂತ. ಆಮೇಲೆ ಒಂದ್ 15 ದಿನ ಫೋನ್ ಮಾಡ್ತಾ ಇರ್ಲಿಲ್ಲ, ಗೊತ್ತು ಬೈತಾನೆ ಅಂತ ಮಾಡಿದ್ರೆ ಸುಮ್ನಾಗ ಹೋಗ್ತಾ ಇದ್ದೆ. ಈ ತರ ನಮ್ಮವ್ರದ್ದು. ಈ ಪಿಕ್ಚರ್ ಅಲ್ಲಿ ಎಲ್ಲ ಸ್ಲೋ ಮೋಷನ್ ಅಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದಿದ್ದು, ಡಾನ್ಸ್ ಮಾಡ್ತಾ ಇದ್ದಿದ್ದು, ಸೀನ್ ಎನಾಕ್ಟ್ ಮಾಡ್ತಾ ಇದ್ದಿದ್ದು? ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಅಂದ್ರೆ ಸ್ಲೋ ಮೋಷನ್ ಶಾಟ್ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ಲಿ ನನ್ ತಲೆಯಲ್ಲಿ ನಾನು ಅದ ಇವಳೇ ಪ್ರಿಪೇರ್ ಆಗಿ ಇವಳೇ ಸ್ಲೋ ಆಗ್ಬಿಡೋದು. ಹೋಗಿ ಇಲ್ಲ ನೀನ್ ಮಾಡ್ಬೇಕಾಗಿಲ್ಲ, ನೀನ್ ನಾರ್ಮಲ್ ಆಗಿ ಮಾಡು. ಅವ್ರು ಅದನ್ನ ಕ್ಯಾಪ್ಚರ್ ಮಾಡ್ತಾರೆ ಸ್ಲೋ ಮೋಷನ್. ಅದ್ ನನ್ ತಲೆ ಹೋಗ್ತಾನೆ ಇಲ್ಲ, ಆಟೋಮ್ಯಾಟಿಕ್ಲಿ ನಾನ್ ಸ್ಲೋ ಮೋಷನ್ ಅಲ್ಲೇ ನಡ್ಕೊಂಡು ಹೋಗ್ತಿದೆ. ಅಂಡ್ ಮೋಸ್ಟ್ ಆಫ್ ದ ಶಾರ್ಟ್ಸ್ ನಮ್ ಸಿನಿಮಾದಲ್ಲಿ ನಾನ್ ನಡ್ಕೊಂಡು ಹೋಗೋದೇ ಇರೋದು. ಐ ಜಸ್ಟ್ ಕೀಪ್ ವಾಕಿಂಗ್. ಸೊ ಹೈ ಸ್ಪೀಡ್ ಅವ್ರು ಮಾಡ್ಕೊಂಡ್ರು ನೀನ್ ಹಿಂಗೆ ಹೋಗ್ತಾ ಇದ್ದೆ. ಬಟ್ ನನ್ ತಲೆನ ಸ್ಲೋ ಮೋಷನ್ ಅಂದ್ರೆ ನಾನು ಸ್ಲೋ ಮೋಷನ್ ಅಲ್ಲೇ ಇರ್ಬೇಕು ಅಂತಿರೋದು. ಬಟ್ ಇವ್ರು ಹೇಳಿ ಅದನ್ನ ತಿದ್ದಿದ್ರು. ನೋಡೋಣ ಅದು ಸ್ಲೋ ಮೋಷನ್ ಎಷ್ಟು ಇಂಪ್ಯಾಕ್ಟ್ ಇದೆ ನೋಡೋಣ ಬಾ. ಒಂದು ಹಾಡ್ ಹಾಕ್ತೀನಿ, ಎಷ್ಟ್ ಚೆನ್ನಾಗಿ ಅದಕ್ಕೆ ಸಿಂಕ್ ಮಾಡಿ ಡಾನ್ಸ್ ಮಾಡ್ತೀಯ ನೋಡ್ಬೇಕು ನಾನು. ಸ್ಲೋ ಮೋಷನ್ ಅಲ್ಲ, ಅದ್ ಗೊತ್ತಿಲ್ಲ, ಸೌಂಡ್ ಬಂದಂಗೆ. 1 ನಿಮಿಷ ಇವಾಗ ಜುಗಲ್ ಬಂದಿ ನೋಡೇ ಬಿಡೋಣ ಇಬ್ರದ್ದು. ಓಕೆ.
ಫಸ್ಟ್ ಅವ್ರ ಪಕ್ಕದಲ್ಲಿ ಅವರು ಡಾನ್ಸಿಂಗ್ ಸ್ಟಾರ್ ಸೀಸನ್ 1 ಜಡ್ಜ್ ಆಗಿದ್ರು. ಅಲ್ಲ ಸೀಸನ್ 1 ಜಡ್ಜ್ ಆಗಿ ನಿಂತ್ಕೊಂಡು ಇವಾಗ ನನಗೆ ಟಾಕಿಂಗ್ ಸ್ಟಾರ್, ನಿಮ್ಗೆ ಶೈನಿಂಗ್ ಸ್ಟಾರ್, ಇವ್ನ ಕರೆಯೋದು ಡಾನ್ಸಿಂಗ್ ಸ್ಟಾರ್, ಇವ್ರು ಡಾನ್ಸಿಂಗ್ ಸ್ಟಾರ್ ವಿನ್ನರ್. ಹೆಂಗಿದೆ ಕಾಂಬಿನೇಷನ್? ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್. ಓಕೆ, ಇವಾಗ ಈ ಸಾಂಗ್ಗೆ ಯೋಗಿ ಡಾನ್ಸ್. ಕಮಾನ್ ಮ್ಯೂಸಿಕ್. ನೀನ್ ಬಾ ಇಲ್ಲಿ, ನೀನ್ ಮಧ್ಯದಲ್ಲಿ ಬಾ. ಹುಡುಗರ ನೀವಿಬ್ರು ಆ ಕಡೆ ನಿಂತ್ಕೊಳ್ರಪ್ಪ. ರೆಡಿ? ಓಡಾಯಿಸ್ಬಿಡಿ ಹೇಳ್ತೀನಿ, ಚಿಂದಿ ಓಡಾಯಿಸಿ ಹೇಳ್ತೀನಿ. ಮ್ಯೂಸಿಕ್. ಯಾರಿಗೆ ವೆಲ್ಕಮ್ ಮಾಡ್ಕೊಂಡ್ ಬರ್ತಿದ್ದ ನೀನು? ವೆಲ್ಕಮ್ ಅಂದ್ರೆ ಬರ್ಬೇಕು ತಾನೆ ನೀವು? ಎಲ್ಲೇ ಕುಕ್ಕುಗಳ ನೋಡಿ. ಏಯ್ ಗುಜೀಬ್ರಾ, ಒಂಚೂರು ಕಾಮನ್ ಸೆನ್ಸ್ ಮಾಡಕ್ ವೆಲ್ಕಮ್ ಇಲ್ಲಿ ಮಾಡ್ತಿದ್ರೆ ಕಿಟಕಿಯಿಂದ ಬಂದಿದ್ದೀರಾ ನೀವು? ಹೌದು, ನಾವು ಹಂಗೇನೆ. ಒಂದ್ ನಿಮಿಷ. ಮದುವೆಗೆ ಬರಕ್ಕಾಗ್ಲಿಲ್ಲ, ಮುಯ್ ತಂದಿದ್ದೆ, ಇಟ್ಕೊಳ್ಳಿ. 200 ರೂಪಾಯಿ ಕೊಡಿ. ಮದುವೆಗೆ ಬಂದಿದ್ರೆ ಊಟ ಹಾಕ್ತಿದ್ರಿ ಅಲ್ವಾ? ಅಟ್ಲೀಸ್ಟ್ 200 ರೂಪಾಯಿ ಇರಲ್ವಾ ಅದ್ರ ಊಟದಲ್ಲಿ? ಹಪ್ಪಳ, ಸಂಡಿಗೆ, ಅನ್ನ, ಸಾಂಬಾರು, ಫುಲ್ ಮೀಲ್ಸ್ ಎಲ್ಲ ಇತ್ತು. ಅದ್ಯಾಕೆ ತೆಗಿತೀರ ಬಿಡಿ, ಅದ್ರಲ್ಲಿ 200 ರೂಪಾಯಿ ಹೋಗ್ಲಿ ತಗೋ. ತಯೇಶು ಇದೆ. ನಿಮಗೆ ಮುಯ್ ಆಮೇಲೆ ಕೊಡ್ತೀನಿ ಅಂತ ಕೊಡಿ. ಇಲ್ಲ ಕೊಟ್ಟಾಯ್ತಲ್ಲ ಅಷ್ಟೇ. ಒಂದ್ ನಿಮಿಷ. ನಿಮ್ದೆಲ್ಲ ಇರ್ಲಿ. ಮುಯ್ ಸ್ಲಿಪ್ ಕೊಡಪ್ಪ ಇಲ್ಲಿ. ಒಂದ್ ನಿಮಿಷ ಇರಪ್ಪ. ಮುಯ್ ಸ್ಲಿಪ್ 200 ರೂಪಾಯಿ ಊಟಕ್ಕೆ ತಗೊಂಡೆ. ಮುಯ್ ಸ್ಲಿಪ್ ಬಿಡಿ, ಅದೆಲ್ಲ ಯಾಕೆ? ಕೊಡ 200 ರೂಪಾಯಿ ವಾಪಸ್. ಸ್ಟಾರ್ಟ್ ಮಾಡೋಣ, ಕಮಾನ್. ಇದು ನಿಮ್ದು ನಾಮಕರಣ ಯಾವಾಗ? 200 ರೂಪಾಯಿ ವಾಪಸ್ ಕೊಡಲ್ಲಿ. 10 ರೂಪಾಯಿ ಕೊಟ್ಬಿಟ್ಟು ಅವರೇ ಕೇಳ್ತಿಲ್ಲ, ನಿಂದೇ ಇದಾಯ್ತಲ್ಲ. ಕೊಡಲ್ಲಿ. ಇದೇ ನನಗೆ ಬೇಕಾಗಿತ್ತು. ಏನಪ್ಪ, ಒಂದು ನಂಗೆ ತುಂಬಾ ಖುಷಿ ಆಯ್ತಾ ಇದೆ. ನನಗೆ ಮಗು ಆಗಿದ್ದಕ್ಕೆ ಊಟ ಮಾಡ್ಕೊಂತ ಕಾಸು ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಅಪ್ಪ. ಅದು ನನಗೆ ಕೊಟ್ಟಿದ್ದು ಕಂಡು ಕೊಡಲ್ಲ. ಯಾಕುರಿ ಬೈಲಿ. ಏನ ಬೈಲಿ ನೋಡು, ನೀನು ಯೋಗಿ ಮದುವೆಗೆ ಹೋಗಕ್ಕಾಗಿಲ್ಲ. ಹೌದು. ಅದಕ್ಕೆ ಮೂವಿ ಕೊಟ್ಬಿಟ್ಟು 200 ರೂಪಾಯಿ ತಗೊಂಡೆ. ಹೌದು. ನಿಮ್ಮ ಮನೇಲಿ ನಿಮ್ಮ ಮದುವೆಗೆ ಬಂದಾಗ ಮಿನಿಮಮ್ 250 ರೂಪಾಯಿ ಊಟ ಹಾಕ್ಸ್ತೀಯ ತಾನೆ? ಹೌದು. ಅದಕ್ಕೆ 200 ರೂಪಾಯಿ ಇಲ್ಲೇ ಕೊಟ್ಬಿಡು. ನಾನ್ ನಿನಗೆ ಮೂವಿ ಕೊಟ್ಟಿದ್ದೀನಿ ತಗ. ಗೊತ್ತಾಗಲಿಲ್ಲ ಆದ್ರೆ 200 ಮಾತ್ರ ಹೋಯ್ತು. ರಾಣಿ, ಗೊತ್ತಾಯ್ತಾ ಗ್ರೇಟ್ನೆಸ್ಗಳು? ಸೀರಿಯಸ್ಲಿ ಒಂದ್ ನಿಮಿಷ. ಹಿಂಗ್ ಮಾಡ್ಬೋದಾ ಯೋಗಿ ನೀವು? ಏನ್ ಗೊತ್ತಾ ಸೃಜಾ, ಯೋಗಿ ದುನಿಯಾ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ. ಥಿಯೇಟರ್ ಅಲ್ಲಿ ಯಾರು ಇರಬಾರ್ದು, ನಾನು ನೀನು ಇಬ್ರೇ ಆ ಶೋ ನೋಡ್ಬೇಕು ಅಂತ ಬೆಳಗ್ಗೆಯಿಂದ 200 ಸತಿ ಕಾಲ್ ಮಾಡಿದ್ರು. ಖಂಡಿತವಾಗ್ಲೂ ಇಲ್ಲ. ನಿಮಿಷ ಅಲ್ಲಪ್ಪ, ಈ ತರ ಯಾರಾದ್ರೂ ಹೇಳ್ತಾರ ಜನರಿಗೆ? ಫಸ್ಟ್ ಡೇ ಫಸ್ಟ್ ಶೋ ಕಿಕ್ಕಿರೋದು ಜನ ಇರ್ಬೇಕು, ಯಾರು ಇರ್ಬಾರ್ದು ಅಂತ ಥಿಯೇಟರ್ ಇವ್ರು ಇರ್ಬೇಕು ಕೂತಿರ್ಬೇಕು. ಯಾವ್ದು ಇದು? ಅಲ್ಲ, ಎಕ್ಸ್ಕ್ಯೂಸ್ ಮೀ. ಫಸ್ಟ್ ಡೇ ಫಸ್ಟ್ ಶೋ ನಲ್ಲಿ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಯೋಗಿ ದುನಿಯಾನ ಯೋಗಿ ಜೊತೆ ನೋಡಿದ್ರೆ ಆಮೇಲೆ ಅದು ವರ್ಲ್ಡ್ ನ್ಯೂಸ್ ಆಗತ್ತೆ. ಆಮೇಲೆ ಥಿಯೇಟರ್ ಹಂಗೆ ಜನ ಓಡೋಡ್ ಬರ್ತಾರಲ್ಲ, ಅದು ಪಬ್ಲಿಸಿಟಿ ಪ್ಲಾನ್ ಇವ್ರದ್ದು. ಯೋಗಿ ಅವ್ರೆ, ಮದುವೆ ಆಯ್ತು ತಾನೆ? ಆಯ್ತಪ್ಪ. ಮದುವೆ ಆದ್ಮೇಲೂ ಯಾಕ್ರಿ ನಮ್ಮ ಹುಡುಗಿ ಮೇಲೆ ಕಣ್ಣು? ನಮ್ಮ ಹುಡುಗಿ ಅಲ್ಲ, ನನ್ನ ಹುಡುಗಿ ಮೇಲೆ ಏನು? ನನ್ನ ಹುಡುಗಿ ಮೇಲೆ ಯಾಕೆ ಕಣ್ಣು? ನಿನ್ನ ಹುಡುಗಿ ಅಲ್ಲ, ನನ್ನ ಹುಡುಗಿ ಕಣ್ಣು. ಅದೇ ನನ್ನ ಹುಡುಗಿ. ನೀವು ಬಂದಿರೋದೇನು ಕಣ? ಯಾಕೋ ಹಿಂಗೆ ತರಲೆ ಮಾಡ್ತಾ ಇದೀರಾ? ಹೌದು, ನಾವು ಬಂದಿದ್ದೇನಕ್ಕ. ರೀ, ಮನೇಲಿರೋ ಹೆಣ್ಮಕ್ಳ ಮುಖ ನೋಡ್ಲೇಬೇಕು ಅಂತ ಹಠ ಹಿಡಿದು ಹೇಳಿ ಕಳ್ಸದ್ರಂತೆ ಇವ್ರ ಹತ್ರ. ಅಲ್ಲ, ನಿನ್ನೆ ನಾವೆಲ್ಲ ವೇಸ್ಟ್ ಬಾಡಿಗಳು ಅಂತ ಪ್ರೂವ್ ಮಾಡ್ಬಿಟ್ಟು ಹೋಗ್ಬಿಟ್ರಲ್ಲ ನೀವು. ಇವತ್ತು ನಾವೇ ಗ್ರೇಟ್ ಅಂತ ಚಾಲೆಂಜ್ ಮಾಡಿ ಪ್ರೂವ್ ಮಾಡಿ ತೋರಿಸ್ತೀವಿ. ಅದಕ್ಕೆ ನಿಮ್ಮನ್ನ ಕರ್ಸಿದ್ದು. ಅಕ್ಕ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಂತೆ. ಎಷ್ಟಾದ್ರೂ ಗಂಡ ಜಾತಿ ಅಲ್ವಾ? ನಾವು ಮೀಸೆ ಬೋಳ್ಸ್ಕೊಂಡ್ ಕೆಳಗಡೆ ಬಿಡ್ತೀವಿ. ನಿಮ್ಗೆ ಯಾಕದು? ಚಾಲೆಂಜ್ ಮಾಡೋಣ, ಪ್ರೂವ್ ಮಾಡೋಣ ಅಷ್ಟೇ. ನಾವು ಎಲ್ಲ ತರ ಪ್ರಿಪೇರ್ ಆಗಿಬಿಟ್ಟಿದೀವಿ. ರಾಣಿ, ಈ ಕೇಳಿ ಕೇಳಿ ಮರ್ಯಾದೆ ತಗೊಳೋದ್ ಗೊತ್ತಿತ್ತು, ಕೇಳಿ ಕೇಳಿ ಮರ್ಯಾದೆ ಕಳ್ಕೊಳ್ಳೋದ್ ಗೊತ್ತಿರ್ಲಿಲ್ಲ. ಪಾಪ ಅವ್ರ ಹಣೆಲ್ ಅದೇ ಬರ್ದಿದೆ, ನಾವೇನ್ ಮಾಡಕ್ಕಾಗತ್ತೆ? ಚಾಲೆಂಜ್ ಶುರು ಆಗ್ಲಿ ಬಿಡಿ ಅಲ್ವಾ? ಟೀಮ್ ಮಾಡ್ಕೊಂಬೇಡ ಅಲ್ವಾ? ಟೀ ಮಾಡಿ ಕಾಫಿನೂ ಮಾಡ್ಕೊಂಡ್ ಬಂದ್ಬಿಡಿ. ಟೀ ಅಲ್ಲ. ಓಕೆ ಹಿತಾ, ಒಂದ್ ನಿಮಿಷ ನೀವ್ ಈ ಕಡೆ ಬನ್ನಿ ಪ್ಲೀಸ್. ನಮ್ ಟೀಮಿಗೆ ಬಂದ್ಬಿಡಿ. ಅಲ್ಲ, ನಿಮ್ಮೊಬ್ಬರಿಗೆ ಟೀಮ್ ಕಟ್ಟಕ್ ಗೊತ್ತಿರೋದು? ನಾವು ಊರು ಕಟ್ತೀವಿ, ನಾವು ಟೀಮ್ ಕಟ್ತೀವಿ. ಅದು ಏನಾಯ್ತು ಗೊತ್ತಾ ಯೋಗಿ ಅವ್ರೆ? ಮೊನ್ನೆ ಮಹಿಳೆಯರ ದಿನ ಅನ್ಬಿಟ್ಟು ಅದೇನೇನೋ ಆಟ ಆಡ್ಬಿಟ್ಟು ನಾವು ಸೋತೋಗ್ಬಿಟ್ಟ. ಅದನ್ನ ಇಟ್ಕೊಂಡು
ಗಂಡಸರು ಕೆಲ್ಸಕ್ ಬರ್ದವ್ರು ನಾಲಾಯಕು ಅಂತೆಲ್ಲ ಅನ್ಬಿಟ್ರು. ಇಷ್ಟೆಲ್ಲ ಅನ್ನಿಸ್ಕೊಂಡು ನೀವು ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಳಕ್ಕಾಗುತ್ತಾ? ಗಂಡಸರು ಅಲ್ವಾ ಸರ್? ಅವತ್ತಿದ್ದಿದ್ ನೀವೇ, ನಿಮ್ಗೆ ಇವತ್ ನಾವ್ ಬಂದ್ ನಮ್ಗೆ ಅನ್ನಲ್ಲ ಅವರು. ಒಂದ್ ಗಂಡಸ್ ಕಷ್ಟ ಇನ್ನೊಂದ್ ಗಂಡಸ್ಗೆ ಅಲ್ವಾ ಸರ್ ಅರ್ಥ ಆಗೋದು? ಹೌದು ನಿಜ. ನಮ್ ವಿಷಯ ಬಿಡಿ ಸರ್, ನಿಮ್ಗೂ ಅವಮಾನ ಆಗ್ತಾ ಇದೆ. ಅವ್ರಿಬ್ರಿಗೆ ಯಾಕೋ ಇವಾಗ ಏನೇನೋ ಹೇಳ್ತಾ ಇದ್ಯಾ? ಸುಮ್ನಿರಪ್ಪ, ಅವರ ಸುಮ್ ಕೂತಾಡ್ತಾನೆ. ಸುಮ್ನಿರ ನೋಡಿ, ನಮಗೆ ಆಗಿರೋ ಅವಮಾನಕ್ಕೆ ಸರಿ ಹೋಗ್ಬೇಕು ಅಂದ್ರೆ ಇವತ್ತು ಇಲ್ಲೊಂದು ಚಾಲೆಂಜ್ ಆಗಿಯೇ ಬೇಕು. ಹೌದೌದೌದು, ಇದು ನಾನು ಒಪ್ಕೋತೀನಿ. ಇವತ್ತು ನಡೆಯುವಂತ ಈ ಮಹಾ ಸಂಗ್ರಾಮ ಸೂರ್ಯ ಚಂದ್ರ ಇರೋವರೆಗೂ ನೆನಪಲ್ಲಿ ಇರ್ಲೇಬೇಕು ಅಂತ ಚಾಲೆಂಜ್ ಇದು. ರಾಣಿ, ಸಾಯಂಕಾಲ ಆದ್ಮೇಲೆ ಸೂರ್ಯನ್ ಮರಿತೀವಿ, ಬೆಳಗಾದ್ಮೇಲೆ ಚಂದ್ರನ್ ಮರಿತೀವಿ. ಸೂರ್ಯ ಚಂದ್ರ ಇರೋ ತನಕ ಜ್ಞಾಪಕದಲ್ಲಿ ಇರ್ಬೇಕಂತೆ ಬಾಯ್ಸ್. ನೋಡಿದ್ರ ನಿಮ್ ಮುಂದೆ ಸಿಲ್ಲಿ ಬಾಯ್ಸ್ ಅಂತ ನಿಮ್ಗೆ ಅಂತ ಇದಾರೆ. ಬಿಡ್ಬಾರ್ದು. ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಕ್ಕ ಅಕ್ಕ ಅಲ್ಲೋಡ, ಅವ್ರ ಅಷ್ಟು ಜನ ಇದಾರ ಅಕ್ಕ. ನಾವಿಲ್ಲಿ ನಾವು 3 ಜನ ಇರೋದು. ಇನ್ನು ಯಾರಾದ್ರೂ ಒಬ್ಬನಾದ್ರೂ ಕರಿಬೇಕಲ್ವಾ? ಏನ್ ಮಾಡೋದು? ಯಾರನ್ನೇ ಕರಿಯೋದು? ಮನುಷ್ಯರು ಇದೇಳಲ್ಲ ಕಮಲ ಮನೋಹರಿ, ಅವಳ ಕರೀಲಾ? ಮಚಾಟಾಕಿ ಸೂಪರ್ ಸೀಸನ್ ನಲ್ಲಿ ಸೆಕೆಂಡ್ ಎಪಿಸೋಡ್ ನಲ್ಲಿ ಆ ಕಮಲ ಮನೋಹರಿ ಅಣ್ಣ ಹಸೆ ಮಣೆ ಮೇಲೆ ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿನ ಮದ್ವೆ ಆಗಲ್ಲ ಅಂತ ರಿಜೆಕ್ಟ್ ಮಾಡಿ ಹೋದ. ಅದೇ ಸೆಕೆಂಡ್ ಎಪಿಸೋಡ್ ಅಲ್ಲಿ ನನ್ನ ತಮ್ಮ ಮುದ್ದೇಶನ ಆ ಕಮಲ ಮನೋಹರಿ ಹೊಡ್ಕೊಂಡು ಮದ್ವೆ ಮಾಡ್ಕೊಂಡಿದ್ದಾಳೆ. ಹೊಡ್ಕೊಂಡು? ನೋ, ಇಲ್ಲ ಅಕ್ಕ ಅಕ್ಕ ಹೋಗಿ ಬಿಡಕ್ಕ. ಚಾಲೆಂಜ್ ಇದೆಯಲ್ಲ ಅಕ್ಕ, ಚಾಲೆಂಜ್ ನ ಗೆದ್ಬಿಡೋಣ. ನೀನೇನೋ ಹೇಳಿ ಸುಮ್ನೆ ಮೈಂಡ್ ಡೈವರ್ಟ್ ಮಾಡ್ಬೇಡ. ನಾನಿದ್ದೀನಿ, ಸುಮ್ನೆ ನಾನ್ ನಿನ್ ಜೊತೆ ಇದೀನಿ. ಕಮಲ ಮನೋಹರಿ, ಅಮ್ಮ ಕಮಲ ಮನೋಹರಿ ಎಲ್ಲಿದ್ಯಾ? ಹಂಗೆ ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಅತ್ತಿಗೆ ಹತ್ತಿ ಹೊಸಿತಾ ಇದ್ದೆ. ಹತ್ತಿ ಹೊಸ್ತಿದ್ದೋಕೆ, ಇಲ್ಲಿ ಬಂದ್ ಕಿಸಿ ಇವಾಗ. ಓಕೆ, ಯಾಕೆ ನಗ್ತಾ ಇದ್ಯಾ? ಇವ್ರ ತಾನೇ ಕಿಸಿ ಅಂತ ಹೇಳಿದ್ರೋಣ, ಅದಕ್ಕೆ ಕಿಸ್ದೆ. ಕಿಸಿ ಅಂದಿದ್ದು ಅಲ್ಲ, ಅವ್ರೇನೋ ಚಾಲೆಂಜ್ ಮಾಡ್ತಾ ಇದೀವಿ, ಅದ್ರಲ್ಲಿ ಕಿಸಿ ಅಂದಿದ್ದವ್ರು. ಹೌದಾ ಅದಕ್ಕೆ? ನೀವು ಹೇಗೆ ಹೇಳ್ತೀರೋ ಹಾಗೆ ಹೊಡ್ಕೊಂಡೆ. ಬೇಡ ಇಂಥವ್ರನ್ನೆಲ್ಲ ಕರ್ಸೋದು ನಮ್ ಲೆವೆಲ್ಗಿಲ್ಲ ಅಂತ. ಹೋಗ್ಲಿ ಬಿಡಕ್ಕ. ಏನ್ ಗೊತ್ತಾ ಕಮಲ ಮನೋಹರಿ, ನಿನ್ನೆ ಇವ್ರ ಮೇಲೆಲ್ಲ ಚಾಲೆಂಜ್ ಮಾಡಿ ನಾವ್ ಗೆದ್ದಿದ್ವಿ. ಹೊಟ್ಟೆ ಉರಿ ಇವ್ರಿಗೆ, ಅದಕ್ಕೆ ನಮ್ಮೇಲೆ ಇವತ್ತು ಚಾಲೆಂಜ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಈಗ ನಮ್ 4 ಜನದ್ದು ಪರ್ಫೆಕ್ಟ್ ಟೀಮು. ನೀವು ನಮ್ ಟೀಮ್ ಜೊತೆನೆ ಆಟ ಆಡ್ಬೇಕು, ಆಯ್ತಾ? ಸರಿ ಅದಕ್ಕೆ. ಟೀಮ್ ಅಂತೆ ಟೀಮ್. ಏನ್ ದೊಡ್ಡ ಪುಡಂಗಿಗಳು ಸೇರ್ಸ್ಕೊಂಡು ಅವಾಗ ಕೊಡ್ತಾರೆ. ಹವ ಹೀಟ್ ಇರೋವರೆಗೂ ಮಾತ್ರ ಕಣೋಲೆ. ಉಸಿರು ನಿಂತ ಮೇಲೂ ಹೆಸರಿರ್ಬೇಕು ಅಂದ್ರೆ ದಮ್ ಬೇಕು ಕಣೋಲೆ, ದಮ್ ಬೇಕು. ಸುನಾಮಿ ಸುಂಟ್ರ ಗಾಳಿ ಬರುವಾಗ ಒಂದು ಭಯ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಇದು ನಮ್ದೇ ಹವಾ. ತಪ್ಪಳೆ ಹೊಡ್ಕೊಂಡಿದ್ಯಲ್ಲ, ನೀನ್ ಯಾಕೆ ಸುಮ್ನೆ ನಿಂತಿದ್ಯಾ? ನೀನೊಂದ್ ಬಿಡು. ಪತಿಯೇ ಪರದೈವ, ಗಂಡನೇ ದೇವ್ರು. ಇದಕ್ಕೆ ಇವಳನ್ನ ಕರ್ಸ್ಬೇಡ ಅಂತ ಹೇಳಿದ್ರು. ಓ ಅಲ್ಲ ಕಮಲ ಮನೋಹರಿ, ಸ್ಟ್ರಾಂಗ್ ಆಗಿ ಪವರ್ಫುಲ್ ಆಗಿ ಒಂದ್ ಡೈಲಾಗ್ ಹೊಡಿ. ಪವರ್ ಇರ್ಬೇಕು, ಗತ್ತಬೇಕು. ಪವರ್. 2 ಕೈ ಕಟ್ಟಿದ ತಕ್ಷಣ ಅಣ್ಣವ್ರ ಆಗಕ್ಕಾಗಲ್ಲ, 2 ಕೈ ತಿರ್ಗಿದ ತಕ್ಷಣ ವಿಷ್ಣುವರ್ಧನ್ ಆಗಕ್ಕಾಗಲ್ಲ. ಮುಖದ ಮೇಲೆ ಕೋಪ ಇಟ್ಕೊಂಡು ವಿಲನ್ ಅಂತ ಪೋಸ್ ಕೊಟ್ಟಿದ ತಕ್ಷಣ ವಜ್ರಮುನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮಾತು ಅಂದ್ರೆ ಗತ್ತಿರ್ಬೇಕು, ಅದರಿಂದ ಒಂದು ಗಮ್ಮತ್ತಿರ್ಬೇಕು, ಮನುಷ್ಯಗೆ ಒಂದು ನಿಯತ್ತಿರ್ಬೇಕು, ಅದನ್ನೆಲ್ಲ ಹೇಳೋದಕ್ಕೊಂದು ಯೋಗ್ಯತೆ ಇರ್ಬೇಕು. ಈ ಕಮಲ ಮನೋಹರಿ ಹವಾ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂದ್ರೆ ಅದನ್ನ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ವಿಜಲ್ ಹೊಡಿಬೇಕು. ಗೊತ್ತಾಯ್ತೇನೆ? ಹಿಂಗೆಲ್ಲ ಮಾತಾಡ್ತಿದ್ದಾಳೆ. ಸೂಪರ್ ಸೂಪರ್. ಏನಮ್ಮ ಇದು ಕಮಲ ಮನೋಹರಿ? ಅದಕ್ಕೆ ಈ ತರ ಡೈಲಾಗ್ ಹೇಳ್ಬೇಕಾಗಿತ್ತ ಅದಕ್ಕೆ? ಕಮಲ ಮನೋಹರಿ ಅಣ್ಣ, ನೀನ್ ಯಾಕೆ ಇವ್ರ ಜೊತೆ ಸೇರ್ಕೊಂಡಿದ್ಯಾ? ಅಂದ್ರೆ ಅಣ್ಣಯ್ಯ ಗಂಡನೇ ದೇವ್ರು ಅಂತ ನಂಬಿರೋಳ್ ನಾನು. ಆದ್ರೆ ಹೆಣ್ಣು ಅನ್ನೋ ವಿಷಯ ಬಂದಾಗ ನಾನು ಒಂದು ಹೆಣ್ಣು ಅಂತ ನನ್ನ ಆತ್ಮಸಾಕ್ಷಿ ಇವತ್ತಿ ಹೇಳ್ತಾ ಇರುತ್ತೆ. ಅದು ಅಲ್ದೆ ಅದಕ್ಕೆ ಹೇಳಿದ್ರು ಅವ್ರ ಮನ್ಸಿಗೆ ಬೇಜಾರಾಗುತ್ತಲ್ಲ ಅಂತ ಸ್ವಲ್ಪ ಹೊತ್ತು ನನ್ನ ಗಂಡ ಬರೋವರೆಗೂ ಹವಾ ಕ್ರಿಯೇಟ್ ಮಾಡೋಣ ಅಂತ ಬಂದೆ. ಮೆಚ್ಚಿದೆ ರಾಣಿ. ನೋಡೆ, ಗಂಡ ಬರೋ ತನಕ ಹವಾ ಮೇಂಟೈನ್ ಮಾಡ್ತಾಳಂತೆ. ನಿನ್ನೋಡು ಗಂಡನ ಮುಂದೆನೆ ಹವಾ ಕೊಡೋದಕ್ ಬಂದಿದ್ಯಾ? ಹವಾ ಕೊಡೋದಕ್ಕೆ ದಮ್ ಬೇಕು, ಗಂಡ ಅಲ್ಲ. ಏಯ್ ಸುಮ್ನೆ ನಿಂತಿದಲ್ಲ, ಬಗಳಲ್ಲ.
ನಾನೇನ್ರಿ ಅಂದ್ರಿ ನೀವು? ಏನಂದೆ? ಹುಡುಗಿರೇ ಗ್ರೇಟ್, ಗಂಡಸರೆಲ್ಲ ವೇಸ್ಟ್ ಮಾಡಿ ಅಂತ ತಾನೆ. ಇವತ್ತು ನಾವು ಕೊಡೋ ಚಾಲೆಂಜ್ಗೆ ಗಂಡು ಮಕ್ಕಳು ವೇಸ್ಟ್ ಅಲ್ಲ, ಅವರೇ ಗ್ರೇಟ್ ಅಂತ ಪ್ರೂವ್ ಮಾಡಿ ತೋರಿಸ್ತೀವಿ ನೋಡಿ. ಹಲೋ ಎಕ್ಸ್ಕ್ಯೂಸ್ ಮೀ, ನೆನ್ನೆನೆ ತಾವೆಲ್ಲ ವೇಸ್ಟ್ ಅಂತ ಒಪ್ಕೊಂಡಾಗಿದೆ. ಅದಕ್ಕೆ ಇವತ್ತು ಇನ್ನೊಂದು ಚಾಲೆಂಜ್ ಹಾಕಿದೇವಮ್ಮ. ನೀವು ಮಾಡೋ ಕೆಲ್ಸನೆಲ್ಲ ನಿಮ್ಗಿಂತ ಚೆನ್ನಾಗಿ ಫಾಸ್ಟ್ ಆಗಿ ನಾವು ಮಾಡ್ತೀವಿ. ಆದ್ರೆ ನಾವ್ ಮಾಡೋ ಕೆಲ್ಸ ನೀವು ಮಾಡಿ ನೋಡೋಣ. ಅದೇನ್ ಮಾಡ್ದ ಬಗ್ದೆ ಬಂದ ಬಕ್ಕಲೆ. ಅಣ್ಣಯ್ಯ ಕಮಲಮ್ಮನವ್ರಿ, ನಿನ್ ಪರ್ಫಾರ್ಮೆನ್ಸ್ಗೆ ರಾಜ್ಯ ಪ್ರಶಸ್ತಿನೇ ಕೊಡ್ಬೇಕಮ್ಮ. ಅಪ್ಪ ಅವಳಿಗೆ ಆಲ್ರೆಡಿ ಕೊಟ್ಟಾಗಿದೆ, ಟೆನ್ಷನ್ ತಗೊಬೇಡ. ಗೊತ್ತಾಯ್ತಾ? ಗುಡ್ ಡಿಸಿಷನ್. ಅಲ್ಲ, ನಮ್ಗೆ ಅಂತ ಒಂದು ವ್ಯಾಲ್ಯೂ ಇದೆ, ಅವ್ರಿಗೆ ಅಂತ ಒಂದು ಸ್ಟೇಟಸ್ ಇದೆ. ಅದೇ ಹಾಯ್ ದೇರ್ ಐ ಆಮ್ ಯೂಸಿಂಗ್ ವಾಟ್ಸ್ಆಪ್ ಅಂತ ಸ್ಟೇಟಸ್ ಹಾಕೋದ್ರಲ್ಲ, ಆ ಸ್ಟೇಟಸ್. ಅದು ಏನಾದ್ರೂ ಮಾಡ್ಕೊಳ್ರಮ್ಮ. ಹೇಳದ್ದಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಮೊದಲನೇ ಚಾಲೆಂಜ್ ಏನು? ಚಾಲೆಂಜ್ ಏನು ಅಂತ ವಿವರಿಸುವಂತವರಾಗಿ. ಚಾಲೆಂಜ್ ಏನಿಲ್ಲ, ಇಬ್ರು ಹುಡುಗಿರ್ನ ಇಲ್ಲಿ ಕರೆಸ್ತೀವಿ. ನೀವು ಒಬ್ಬ ಹುಡುಗಿಗೆ ಜಡೆ ಹಾಕ್ಬೇಕು, ನಾವು ಒಂದು ಹುಡುಗಿಗೆ ಜಡೆ ಹಾಕ್ತೀವಿ. ಯಾರು ಬೇಗ ಜಡೆ ಹಾಕಿ ಮುಗಿಸ್ತಾರೆ ಇದೇ ಚಾಲೆಂಜ್. ಎಷ್ಟು ಈಸಿ ಟಾಸ್ಕ್. ಯೋಗಿ ಯೋಗಿ ಈಗ ತಾನೇ ಮದುವೆ ಆಗಿದ್ಯಾ ನೀನೆ? ಬರಲ್ಲ, ನಂಗೆ ಬೇಕನೇ ಇಲ್ಲಪ್ಪ. ಬರಲ್ಲ ಸೋಲಪ್ಪ ಈಗಲೇ. ಮಹೇಶ ನೀನು, ಮಹೇಶ ನಿಜ ಬರಲ್ಲ ಮಾಮ. 2ನೇ ವಿಕೆಟ್ ಅವನು. ಜಡೆ ಹಾಕೋದ್ ರೂಢಿ ಇಲ್ವಾ? ಇಲ್ಲ ಇಲ್ಲ, ಮದುವೆ ಆಗಕ್ಕಿಂತ ಮುಂಚೆ ಹಿಂಗೆಲ್ಲ ಬರುತ್ತೆ. ಮುತ್ತು ಮುತ್ತು, ನಾನು ಜಡೆ ಹಾಕೋದಿದ್ರೆ ನಾನು ಮದ್ವೆ ಆದ್ಮೇಲೆ ಅದು ಹೊರಗ್ ಹಾಕೋದು. ಅದ್ ಬಿಟ್ರೆ ನಾನು ಇನ್ಯಾರಿಗೂ ಹಾಕೋಲ್ಲ. ನೀನ್ ಬೇಕಾದ್ರೆ ಹಾಕೊಳ್ಳಮ್ಮ. ನಮ್ ಕಡೆ ಆಯ್ತಾ ಕೋಬ್ರಾ? ನಿನಗೂ ಒಂದ್ ದಿವಸ ಯಾರಿಗೆ ಜಡೆ ಹಾಕೋದು? ಇಂದ್ರಜಿತ್ ಬನ್ನಿ ಸರ್. ಸಾರಿ ಸರಿ, ಬರ್ರಮ್ಮ, ಇಬ್ರು ಹೆಣ್ಮಕ್ಳು ಬರ್ರಮ್ಮ. ರೆಡಿನಾ? ಫಸ್ಟ್ ಒಂದ್ ನಿಮಿಷ ಟುಕು 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 ಹಾಕ್ಬಿಟ್ಟು ಇದೊಂದು ಜಡೆ. ಸುಮ್ಮನ್ ಬಾಚ್ಕೊಂಡ್ ನಿಂತ್ಕೊಂಡ್ರೆ ಆಯ್ತದ, ಜಡೆ ಹಾಕಪ್ಪ. ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಒಂದ್ ನಿಮಿಷ ಲೆಂತ್ ಜಾಸ್ತಿ, ಬೇಗ ಹಾಕಕ್ಕಾಗಲ್ಲ, ಕಟ್ ಮಾಡೋಣ. ಅಯ್ಯೋ ಉದ್ದ ಕೂದಲು ಕಟ್ ಮಾಡ್ಬಾರ್ದು ಪಾಪ. ಗಂಟು ಹಾಕ್ಬಿಟ್ರೆ ಒಟ್ಟಲ್ಲಿ ನೀಟಾಗಿ ಹಾಕ್ಬೇಕು. ಇದು ಆಕ್ಚುಲಿ ಅಕ್ಕ ನೀನ್ ಹೇಳಿದ್ ಕರೆಕ್ಟ್ ಆಗಿದೆ. ಸೂಪರ್ ಸೂಪರ್. ಬರೀ ಮಾತಾಡ್ಕೊಂಡು ಯಾವ ಶಾಂಪು ಏನು? ಹಲೋ ಇಲ್ಲಿ ನೋಡಿ, ನಾವು ನೋಡಿ ನಮ್ದು ಹೊಸ ಸ್ಟೈಲ್ ಕೂದಲು, ಇದ್ರ ಡಬಲ್ ಇದು. ಇಷ್ಟು ಚೆನ್ನಾಗಿ ಹಾಕಿದೀವಿ. ಹೊಸ ಸ್ಟೈಲ್ ಇದು. ವೆರಿ ನೈಸ್. ಆಡಿಯನ್ಸ್ ನೀವೇ ನೋಡಿ ಯಾರ್ದು ಜಡೆ ಚೆನ್ನಾಗಿದೆ ಅಂತ ನೀವೇ ಹೇಳಿ. ನೋಡ್ರಮ್ಮ, ಆಕಾಶಕ್ಕೆ ಚಂದ್ರಭೂಷಣ, ನೀರ್ಗೆ ನೈದಿಲೆ ಭೂಷಣ. ಕೋಬ್ರಾ, ಈಗ ಭೂಷಣ ಯಾರು? ಮಕ್ಕಳು ನಿಂತ್ಕೊಳ್ಳಲ್ಲಿ. ಭೂಷಣ ಅಂತ, ಭೂಷಣ ಅಂದ್ರೆ ಗ್ರೇಟ್ ಅಂತ ಹೇಳ್ತಾ ಇರೋದು ನಾನು. ಹೆಣ್ಣಿನ ಕೇಶರಾಶಿಗೆ ಮಲ್ಲಿಗೆನೇ ಭೂಷಣ. ಇಷ್ಟು ಗೊತ್ತಿಲ್ದಿರ ನೀವು ಹೆಣ್ಣು ಮಕ್ಕಳು ಗ್ರೇಟ್ ಅಂತ ಬೇರೆ ಮಾತಾಡ್ತೀರಾ? ಓಕೆನಾ? ಬನ್ರಿ ಇಲ್ಲಿ, ಏನಾ ಬನ್ರಿ ಇಲ್ಲಿ. ಕೇಳು ಕೇಳು. ಒಂದು ದಿವ್ಸ ನನಗ್ ಜಡೆ ಹಾಕಿಲ್ಲ ನೀವು. ಈ ತರ ನೀಟಾಗಿ ಜಡೆ ಹಾಕೋದನ್ನ ಎಲ್ಲಿಂದ ಕಲ್ತ್ಕೊಂಡ್ರಿ? ಎಲ್ಲಿಂದ ಕಲ್ತ್ಕೊಂಡ್ರಿ? ನಾನು ಚಿಕ್ಕ ವಯಸ್ಸಿಂದ ನಂಗೆ ಉದ್ದ ಕೂದ್ಲು ಅಂದ್ರೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಇದ್ರು, ಅವ್ರಿಗೆ ಇಷ್ಟು ಉದ್ದ ಜಡೆ ಇತ್ತು, ಕೂದ್ಲಿತ್ತು. ಸೊ ಅವ್ರ ಆಫೀಸಿಂದ ಬರೋರು, ಅವ್ರು ಕಾಫಿ ಬೋರ್ಡಲ್ಲಿ ಕೆಲಸ ಮಾಡೋರು, ಬಂದ ತಕ್ಷಣ ಅವ್ರು ಕೂತ್ಕೊಂಡು ನಾನು ಬಾಚ್ಬಿಟ್ಟು ಜಡೆ ಹಾಕ್ತಾ ಇದ್ದೆ. ಹೇಳ್ಕೊಟ್ಟಿದ್ರು ನಮ್ಮ ಅಜ್ಜಿ, ಗೊತ್ತಾಯ್ತಾ? ನಂಬೋದಾ? ನಂಬೋದಾ? ನಂಬೆ ಹೋದ್ರೆ ಮರ್ಯಾದೆ ಉಳಿಸಿದೀನಿ, ಮರ್ಯಾದೆ ಉಳಿಸಿದೀನಿ, ಮರ್ಯಾದೆ ಮರ್ಯಾದೆ. ಥ್ಯಾಂಕ್ ಯು ಮಾ. ಮರ್ಯಾದೆ ಉಳಿಸ್ತಾ. ಹಲೋ, ಮುಗಿತಾ ಟಾಸ್ಕು? ಇನ್ನೂ ಇದೆಯಾ? ಅಣ್ಣ, ನಮ್ ದೇಶನ ಮೊಘಲ್ರು, ಸುಲ್ತಾನ್ರು, ಫ್ರೆಂಚು, ಡಚ್ರು, ಬ್ರಿಟಿಷ್ರು ಆಳ್ವಿಕೆ ಮಾಡಿದ್ದು. ಅದಾದ್ಮೇಲೆ ಸ್ವಲ್ಪ ಸ್ವತಂತ್ರ ಬಂತು. ಅದಾದ್ಮೇಲೆ ನನ್ಗೈದು ವರ್ಷ, ನಿನ್ಗೈದು ವರ್ಷ, ನನ್ಗೈದು ವರ್ಷ, ನಿನ್ಗೈದು ವರ್ಷ ಅಂತ ಕಿತ್ತಾಡ್ಕೊಂಡು ರಾಜಕೀಯದವ್ರು ಆಳ್ವಿಕೆ ಮಾಡಿದ್ರು.
ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಸೌಟ್ ಇಟ್ಕೊಂಡು ಇಡೀ ದೇಶನ ಆಳ್ತಿರೋದೆ ಹೆಣ್ಮಕ್ಳೇ, ಗೊತ್ತಾಯ್ತೇನ್ರ? ಅಣ್ಣಂದಿರ ಗೊತ್ತಾಯ್ತಾ? ಒಬ್ರ ಆ ಮುದ್ದೆ ಇವಳ ಮೇಲೆ ಎಗರಾಡ ತಪ್ಪೇ ಇಲ್ಲ. ಇವಾಗೇನ್ ಅಡಿಗೆ ಮಾಡ್ಬೇಕಾ? ಅರ್ಥ ಆಯ್ತಲ್ಲ. ಅದೇನ್ ಅಡಿಗೆ ಮಾಡ್ಬೇಕು ತಗೋಬರ್ರಲ್ಲಿ? ಏನು ಚಪಾತಿ ಮಾಡ್ಬೇಕು ಅಷ್ಟೇನಾ? ಅಷ್ಟೇ ನಾನ ಓಕೆ ಒಂದ್ ಕೆಲಸ ಮಾಡೋಣ, ನೀನ್ ಇಟ್ ಕಲ್ಸು, ನಾನು ಲಟ್ಟಿಸ್ತೀನಿ, ನೀವು ಸುಡ್ಬೋದು. ಮಹೇಶಣ್ಣ ಪ್ಲೀಸ್. ಇನ್ನೆಲ್ಲ ಅಡ್ಗೆ ಮಾಡ್ತಾರ ಅವರು? ಗ್ಯಾಸ್ ಹಚ್ಚೋದ್ ಮುಖ್ಯ ಅಲ್ಲ, ಅಡಿಗೆ ಮಾಡೋದ್ ಮುಖ್ಯ. ಸುಮ್ನೆ ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ನಾನು ಶ್ರೀಲಂಕಾನಲ್ಲಿದ್ದಾಗ ಈ ಚಪಾತಿ ಹಿಟ್ಟನ್ನ ತಳಿಸ್ತಾ ಇದ್ದೆ. ಅಲ್ಲಿಂದ ತರಿಸ್ತಾ ಇದ್ದೆ? ನಾನು ಇದು ಶ್ರೀಲಂಕಾಯಿಂದಾನೆ. ಈ ಅಕ್ಕ ಇದು ಓಕೆನಾ? ಓಕೆ. ಇವಾಗ ಹಿಟ್ಟೆ ಇಲ್ವಲ್ಲ ಅದ್ಗೊಳಕ್ಕೆ. ಅಯ್ಯೋ ಅಕ್ಕ ನನ್ ಟೆನ್ಷನ್ ಅಲ್ಲಿ ಮರ್ತ ಅಕ್ಕ ಕಲ್ಲಿಂದ ತಗೊಂಬ, ಅಲ್ಲಿಂದ ತಗೊಂಬ ಈಗ. ಓಕೆ ಮುತ್ತು ಅಣ್ಣ ಸ್ವಲ್ಪ ಇಟ್ಕೊಡು. ಇಟ್ಕೊಳ್ರ, ಕೊಡ್ಬೇಡ. ಕುಡಿಯೋಣ ಸ್ವಲ್ಪ ಇಟ್ಕೊಡು. ನನ್ನ ಹತ್ರ ಎಲ್ಲ ಐತಿಟ್ಟು. ಇಷ್ಟು ವಯಸ್ಸಾದ್ರೂ ಕಿತ್ಕೊಂಡ್ ತಿನ್ನೋ ಬುದ್ಧಿ ಹೋಗಿಲ್ಲ. ಓಕೆ ಅಲ್ಲ? ಓಕೆ ಅಲ್ಲ? ನೋಡಿ ಹೆಂಗೆ ಕಲ್ಸಿದ್ದೀನಿ ನಾನು. ಹೊಡಿತಾರಂತೆ ಬಾಲ ಇದು. ಏನು ನಮ್ಮ ಏರಿಯಾದಲ್ಲಿ ಏನೋ ಆಫರ್ಲಿ ಡೈಮಂಡ್ ಸೇಲ್ ಮಾಡ್ತಾವ್ರಂತೆ. ಡೈಮಂಡ್ ನಮ್ಮ ಏರಿಯಾದಲ್ಲ? ಎಲ್ಲಿ? ಅಕ್ಕ ಆಫರ್ಲಿ ಡೈಮಂಡ್ ಸೇಲ್. ಏನಕ್ಕ ಏನಿದು ಡೈಮಂಡ್ ಸೇಲು? ಅಯ್ಯೋ ಅಕ್ಕ ಡೈಮಂಡ್ ಸೇಲು. ಕಮಲ ಬಾರ ಇಲ್ಲಿ. ಏನತ್ಕೆ? ಫೋನ್ ಇಲ್ಲಿ ಬಾಕ ಇಲ್ಲಿ. ಹಲೋ ಹಾರ್ಟ್ ಅಲ್ಲೇ ಇಟ್ಟಿದ್ದೀನಿ. ಹಲೋ ರಾಣಿ ಹಲೋ ಡೈಮಂಡ್ ಸೇಲಾ? ಒಂದ್ ನಿಮಿಷ. ಹಲೋ ನಾನು ರಾಣಿ. ಯಾರು ಅಂತ ಗೊತ್ತಿಲ್ವಾ? ಸೇಲ್ ಇದ್ಯಾ? ಏನು ಕ್ಲಿಪ್ಸಾ? ಅಲ್ಲ ಕ್ಲಿಪ್ ಬಿಟ್ಟು ಬೇರೆ ಫಿಂಗರ್ ರಿಂಗ್ ಇದೆಯಾ? ಇದೆಯಂತೆ. ಎಷ್ಟು? 10 ರೂಪಾಯಿ 3? ತುಂಬಾ ಜಾಸ್ತಿ ಹೇಳ್ತೀರಪ್ಪ ನೀವು. 5 ರೂಪಾಯಿಗೆ 2 ಮಾಡ್ಕೊಡಿ ಪ್ಲೀಸ್. 5 ರೂಪಾಯಿಗೆ 2. ಓಕೆ 5 ರೂಪಾಯಿಗೆ 2 ತಗೊಂಡ್ರೆ ಕಮಲ ಬಾರಿ ಇಲ್ಲಿ. ಆಯ್ತು. ಒಂದ್ ಕೆಲಸ ಮಾಡಿ, ನೆಟ್ವರ್ಕ್ ಕೇಳಿಸ್ತಾ ಇಲ್ಲ, ಸುಮ್ಮನೆ. ಹಲೋ ಇಲ್ಲಿ 4 ಜನ ಇದ್ದಾರೆ. ಕೊಡಕಲ್ಲಿ ಫೋನ್ ಕೊಡಕಲ್ಲಿ. ಹಲೋ ಇಲ್ಲಿ ಹಿತ ನಿಮಗೂ ಬೇಕಲ್ಲ? 4 ಯಾವ್ಯಾವ ಕಲರ್ ಬೇಕು? ಪಿಂಕು ರೆಡ್ ಬ್ಲೂ. ನೆಕ್ಲೆಸ್ 10 ರೂಪಾಯಿ 3. ನಮ್ದಾಯ್ತು. ಹಲೋ ಆಮೇಲೆ ಮಾಡ್. ರಾಣಿ ಏನಿದು? ಹಾಗೆ ನಮ್ಮ ಚಪಾತಿ ಏನು ಬ್ಲಾಕ್ ಹಾರ್ಟಾ? ಆಡಿಯನ್ಸ್, ನಮ್ಮ ಚಪಾತಿ ಬೆಟರಾ ಇಲ್ಲ ಇವ್ರದ್ದು ಸೀದೋಗಿರೋ ಚಪಾತಿ ಬೆಟರಾ? ಬಟ್ಟು ಗಿಟ್ಟು ಬೆಟ್ಟ ಗಿಟ್ಟ ಎಲ್ಲ ಏನು ಬೇಡಮ್ಮ. ನೋಡಮ್ಮ, ಹೆಣ್ಮಕ್ಳು ಮಾಡೋ ಎಲ್ಲಾ ಕೆಲ್ಸಾನು ಗಂಡ್ ಮಕ್ಳು ಮಾಡಬಹುದು. ಆಗದೆ ಇರೋ ಒಂದೇ ಒಂದ್ ಕೆಲ್ಸ ಅಂದ್ರೆ ನಾವು ತಾಯಿ ಆಗೋದಕ್ಕಾಗಲ್ಲ. ಅದೊಂದು ಗ್ರೇಟ್ ಕೆಲ್ಸ ನೀವೇ ಮಾಡ್ಬೇಕು. ಅದೊಂದು ಬಿಟ್ರೆ ಇನ್ನೆಲ್ಲಾ ಕೆಲ್ಸ ನಾವು ಗಂಡಸರು ಮಾಡ್ಬೋದು ಅಲ್ವಾ? ಯಾಕೆ ಅಲ್ಲಪ್ಪ, ಇವಾಗ ಎಷ್ಟೋ ಟಾಪ್ ಹೋಟೆಲ್ಗಳಲ್ಲಿ ಶೆಫ್ಗಳೆಲ್ಲ ಗಂಡಸ್ರೆ. ಯಾವ್ದೇ ಮದ್ವೆ ಮುಂಚೆ ಯಾವ್ದೇ ಆದ್ರೂ ಗಂಡಸ್ರೆ ಮಾಡೋದು. ಪುರಾಣದಲ್ಲಿ ನಳ ಮಹಾರಾಜ ಭೀಮ ಎಲ್ಲರೂ ಅಡಿಗೆ ಮಾಡಿದಾರೆ, ನಮಗ್ ಬರಲ್ಲ ಅಂತ ಹೇಳ್ಬಿಟ್ಟ. ಅಪ್ಪಂಗುಟ್ಟದ ಮಾತು. ಯಾರು ನಾನಂದಿದ್ದ? ಅಲ್ಲಪ್ಪ, ಕೋಬ್ರ ಅಂದಿದ್ದು. ಮಾಡಿರೋ 3 ಕಾಸಿನ ಟಾಸ್ಕ್ಗೆ ಬೀಗೋದ್ ನೋಡು ಗಂಡಸ್ರು. 4 ಬಿಗಿ ಹಿಡಿದು ಮಾತಾಡು ಜೀಬ್ರಾ. ನೀವ್ ಹೆಣ್ಣು ಮಕ್ಕಳು ಇರ್ಲಿಲ್ಲ ಅಂತಿದ್ರೆ ನಮ್ಮ ಜೀವನ ಚೆನ್ನಾಗೇ ಇರ್ತಿತ್ತು. ನೀವು ಬಂದ್ರಿ ಎಲ್ಲ ಎಕ್ಕುಟ್ಟೋಗ್ಬಿಡ್ತು. ಎಷ್ಟು ದೇಶಗಳಲ್ಲಿ ನಿಮ್ಮಿಂದ ಬೆಂಕಿ ಬಿದ್ದೋಗಿದೆ. ಆದ್ರೂ ನಿಮ್ ಕೆಟ್ಟ ಬುದ್ಧಿ ನಿಂತಿಲ್ವಲ್ಲ. ನಮ್ಮ ಅಜ್ಜಿ ಯಾವಾಗ್ಲೂ ಹೇಳೋರು, ಹೆಣ್ಣು ತಿರುಗಿ ಕೆಟ್ಲು, ಗಂಡು ಕೂತು ಕೆಟ್ಟ ಅಂತ.
ಹೆಣ್ಣಿಗೆ ಆಟ ಬರಬಾರ್ದು, ಗಂಡಿಗೆ ಚಟ ಬರಬಾರ್ದು ಅಂತ. ಆದ್ರೆ ನೀವು ಫುಲ್ ಉಲ್ಟಾ ಪಲ್ಟಾ. ಹುಡುಗಿರು ಮನೆಯಲ್ಲಿ ಸುಮ್ನೆ ಬಿದ್ದಿರ್ಬೇಕಟ್ಟೆ, ಅದನ್ನ ಬಿಟ್ಬಿಟ್ಟು ಇಷ್ಟು ಜನ ನಾವೆಲ್ಲ ಗಂಡಸರಿದೀವಿ ನಮ್ಮ ಮುಂದೆನೆ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿರಲ್ಲ. ಜೀಬ್ರಾ ಸುಮ್ನೆ ಬಾಲ ಮುದುರ್ಕೊಂಡ್ ಮನೆ ಒಳಗೆ ಹೋಗಿ ಬಿದ್ದಿರು. ಕುರಿ ಯಾಕ ಹೊರ್ದೆ ತುರಿಗೆ? ಅವನು ಹೇಳ್ತಾ ಇದ್ರೆ ಕೇಳ್ಕೊಂಡು ನಿಂತಿದ್ಯಾ ನೀನು? ಯಾರ ಹತ್ರ ಯಾರ ಹತ್ರ ನಾವು ಮಾತಾಡ್ತಾ ಇದ್ಯಾ ನೀನು? ಹೆಣ್ಣತ್ರಪ್ಪ. ಹೆಣ್ಣು ಮುಂಚೆ, ಆದ್ರೆ ನಾನು ಅವಳು ತಾಳಿ ಕಟ್ಟಿದ್ಮೇಲೆ ಅವಳು ನನ್ನ ಹೆಂಡತಿ. ಅವಳಿಗೇನೇ ಹೆಚ್ಚು ಕಮ್ಮಿ ಆದ್ರೂ ಮೊದ್ಲು ಬಂದು ಅವಳ ಮುಂದೆ ನಿಲ್ಲೋದು ನಾನು. ನನ್ನ ಮುಂದೆನೆ ನನ್ನ ಹೆಂಡತಿಗೆ ನೀನು ಅವಾಜ್ ಆಗ್ತಾ ಇದ್ಯಾ? ಮಗನ ನೆನ್ಪಲ್ಲಿ ಇಟ್ಕೋ, ಇನ್ನೊಂದ್ಸಲಿ ಏನಾದ್ರು ಈ ತರ ಅವಾಜ್ ಗಿವಾಜ್ ಹಾಕಿದ್ರೆ ಕತ್ತರಿಸ್ಬಿಡ್ತೀನಿ ಹಾಕೊಂಡು. ಇದ್ದಕ್ಕಿದಂಗೆ ಉಲ್ಟಾ ಆಗ್ಬಿಟ್ಟಿದಲ್ಲ. ಚಾಲೆಂಜ್ ಮರ್ತ್ಬಿಟ್ಟೇನು? ಯಾವ್ದ ಪುಟ್ಗಾಸಿ ಚಾಲೆಂಜ್ ಅಲ್ಲ. ಏನೇ ಟೆನ್ಷನ್ ಇರ್ಲಿ, ಏನೇ ಕೆಲಸ ಇರ್ಲಿ, ತನ್ನ ಫ್ಯಾಮಿಲಿ ಕಷ್ಟದಲ್ಲಿದೆ ಅಂತ ಗೊತ್ತಾದ ತಕ್ಷಣ ದೂಸರ ಯೋಚನೆ ಮಾಡದೆ ನಾನಿದೀನಿ ಅಂತ ಕಾಪಾಡಕ್ ಬರೋನೆ ನಿಜವಾದ ಗಂಡ್ಸ. ಹೇಳ್ತೀನಿ ಕೇಳಿಸ್ಕೊ, ಹೆಣ್ಣಿನ ಮೇಲೆ ಕೂಗಾಡೋನು ಕೈ ಮಾಡೋನು ಗಂಡ್ಸೆ ಅಲ್ಲ. ಆ ಹೆಣ್ಣು ಎಷ್ಟೇ ಕೂಗಾಡಿದ್ರು ತಾಳ್ಮೆಯಿಂದ ಕೋಪ ಮಾಡ್ಕೊಳ್ದೆ ಸಹಿಸ್ಕೊಂಡು ಹೋಗೋನೆ ಗಂಡ್ಸು ಕಣ. ನಿಮ್ ಜನ್ಮಕ್ಕೆ ಅಪ್ಪ ಮುತ್ತು, ನಾನು ಹೆಂಗೋ ನಿಮ್ಮಪ್ಪ ಆಗ್ಬಿಡ್ತೀನಿ. ಬರೀ ಮುತ್ತು ಹೇಳ್ತೀರಿ. ಆಗ್ಲೇ ಟವಲ್ ತಂದಿದ್ದಲ್ಲ ಎಲ್ಲಪ್ಪ? ಆಗ್ಲೇ ನನಗೆ ಎಡಗಣ್ಣು ಅದರ್ತಾ ಇತ್ತು, ಗೊತ್ತಿತ್ತು ಯಾವ್ದಕ್ಕಾದ್ರೂ ಬೇಕಾಗಿತ್ತೆ ಅಂತ ಅಲ್ಲೇ ಇಟ್ಟಿದ್ದೀನಿ ಕಣ. ಬರೋ ನಡಿ, ಹಾಕೊಂಡೋಯ್ತಾ ಇರೋಣ ತಿರ್ಗ. ಹಾಕೊಂಡೋಗಕ್ಕೆ ಡ್ರಿಂಕ್ಸ್ ಎಲ್ಲ ತಂದಿದೀವಿ. ಅದಲ್ಲಪ್ಪ, ಟವಲ್ ಹಾಕೊಂಡು ಹೋಯ್ತಾ ಇರೋಣ ಅಂದೆ. ಹಂಗೇಳು. ಬರ್ತೀವಪ್ಪ. ಥ್ಯಾಂಕ್ ಯು ಸೋ ಮಚ್ ಒಬ್ರ. ಅವರು ಟೈಮ್ಗೆ ನಮ್ ಜೊತೆ ಮದ್ವೆ, ನನ್ ಜೊತೆ ಮದ್ವೆ ಆಗಿದ್ರು ಇವ್ರ ಕೈಲಿ ಯಾಕೆ ಬಯಸ್ಕೋಬೇಕಾಗಿತ್ತು? ಹಲೋ, ಒಂದು ಫೈನಲ್ ಆಗಿ ಹೇಳ್ಬಿಡ್ತೀನಿ ಕೇಳ್ರಿಮ್ಮ. ಹುಡುಗರು ಗ್ರೇಟು, ಹುಡುಗಿರು ಗ್ರೇಟು ಆ ಥರ ಇಲ್ಲ. ಯಾರು ಗ್ರೇಟ್ ಅಲ್ಲ, ಎಲ್ಲರೂ ಗ್ರೇಟೆ. ಒಂದು ಗಂಡಸು ಸಾಧನೆ ಮಾಡ್ತಾನೆ ಅಂದ್ರೆ ಅವನ ಹಿಂದೆ ಆ ಹೆಣ್ಣು ಮಕ್ಕಳ ಹಾರೈಕೆ ಇರಲೇಬೇಕು. ಅವ್ನ ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಮ್ಮ ಆಗಿರ್ಬೋದು, ಇವರ ಹಾರೈಕೆ ಇರಲೇಬೇಕು. ಅದೇ ಹೆಣ್ಣು ಸಾಧನೆ ಮಾಡ್ತಾಳೆ ಅಂದ್ರೆ ಗಂಡು ಮಕ್ಕಳ ಶ್ರಮ ಹಿಂದೆ ಇರಲೇಬೇಕು. ಸೊ ಎಲ್ರು ಸರಿ ಸಮಾನ್ರೆ, ಗೊತ್ತಾಯ್ತಾ? ಎಲ್ರು ಸರಿ ಸಮಾನ್ರೆ. ಓಕೆ ರೀ, ನಾನ್ ನಿಮ್ಗೇನೋ ಹೇಳ್ಬೇಕು. ಏನು? ಐ ಲವ್ ಯು ರೀ. ಅಯ್ಯೋ ಶ್ರುತ ಎಷ್ಟು ಚೆನ್ನಾಗಿ ನಾಚ್ಕೊಂಡು ಹೊಟ್ಟೋದ್ಲು. ಇನ್ನೊಂದ್ ಸ್ವಲ್ಪ ಹೊತ್ತು ನಾನ್ ಇಲ್ಲಿದ್ರೆ ನಾನು ನಾಚ್ಕೋಬೇಕಾಗತ್ತೆ. ಯಾಕಂದ್ರೆ ಯೋಗಿ ಇಜಿಲ ಇಬ್ರು ಐ ಲವ್ ಯು ಅಂತ ಹೇಳ್ತಾರಪ್ಪ. ಅಯ್ಯೋ, ನನಗ್ ಯಾರಿಗ ಐ ಲವ್ ಯು ಹೇಳಿ? ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು. ನೀನ್ ಯಾರಿಗಮ್ಮ ಐ ಲವ್ ಯು ಅಂತೀಯ? ಅಣ್ಣ 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 ಅಣ್ಣ, ಈ 3 ಜನಕ್ಕೂ ಐ ಲವ್ ಯು. ಕೂತ್ಕೋ. ಮಜಾ ಟಾಕಿ ಸೂಪರ್ ಸೀಸನ್ ಅಲ್ಲಿ ಇದೊಂದು ಹೊಸ ರೌಂಡ್. ಇಟ್ಸ್ ಕಾಲ್ಡ್ ಟನ್ ಟನ ಟನ್. ಎಸ್, ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ನಿಮಗೆ ಸಿಗೋದು ಕೇವಲ 10 ಸೆಕೆಂಡ್ಗಳು. ನಿಮಗ್ ಪ್ರಶ್ನೆ ಕೇಳಿದ್ಮೇಲೆ ನೀವು ಉತ್ತರ ಹೇಳಿ ಮುಗಿಸಿದ ನಂತರ ಬಜರ್ ಅನ್ನು ಒತ್ತಬೇಕು. ಬಜರ್ ಒತ್ತಿದಾಗ ಅಲ್ಲಿ ಕೌಂಟ್ಸ್ ಇರುತ್ತೆ, 10 ಇಂದ ಕೌಂಟ್ ಡೌನ್ ಆಗ್ತಾ ಇರುತ್ತೆ, ಅದು ಸ್ಟಾಪ್ ಆಗುತ್ತೆ. ಓಕೆ, ವಿತಿನ್ 10 ಸೆಕೆಂಡ್ಸ್. ಯೋಗಿ ದುನಿಯಾ ಟೀಮು, ಹಿತಾ ದುನಿಯಾ ಟೀಮು. ಓಕೆ, ನೋಡೋಣ ಈ ದುನಿಯಾಲಿ ಯಾವ ದುನಿಯಾ ಗೆಲ್ಲುತ್ತೆ ಅಂತ. ಓಕೆ, ಮೊದಲನೇ ಪ್ರಶ್ನೆ. ಪಾಪ ಇವರೊಬ್ರೇ ಆದ್ರಲ್ಲ, ಪರವಾಗಿಲ್ಲ. ನೀವ್ ಬರ್ತೀರಾ? ಬನ್ನಿ ಸರ್, ಬನ್ನಿ ಸರ್, ಸೇರ್ಕೊಳ್ಳಿ, ಬನ್ನಿ ಪ್ಲೀಸ್. ಓಕೆ, ರೆಡಿ. ಓಕೆ, ಮೊದಲನೇ ಪ್ರಶ್ನೆ ಯೋಗಿ ದುನಿಯಾ ತಂಡಕ್ಕೆ. ಪುರ ಅನ್ನೋ ಪದದಿಂದ ಎಂಡ್ ಆಗೋ 6 ಊರುಗಳ ಹೆಸರು ಹೇಳಿ. ಟೈಮ್ ಸ್ಟಾರ್ಟ್ಸ್. ಬಿಜಾಪುರ, ವಿಜಯಪುರ, ನರಸೀಪುರ, 3. ಇನ್ 3 ಬೇಕು. ಸಿಂಗಾಪುರ, 4. ರಾಮಾಪುರ. ಹೇಳಿದ್ದು ನೀವ್ ಆನ್ಸರ್ ಮಾಡ್ತಾ ಹೋಗಿ. ಒಂದು ಕನ್ಸೆಷನ್ ಇರ್ಬೇಕಪ್ಪ. ಬಟನ್ ಪ್ರೆಸ್ ಮಾಡ್ತೀನಿ. ಓಕೆ, ಒಂದು ಕನ್ಸೆಷನ್ ಕೊಡ್ತೀನಿ. ಪಾಪ ಹುಡುಗರು ಕಷ್ಟವಾದನ್ನ ಹೇಳಿದ್ದಾರೆ. ಆಯ್ತು, ಓಕೆ, ಟೈಮ್ ಆಗೋಗಿತ್ತು. ಓಕೆ, ಪಾಯಿಂಟ್ ಇಲ್ಲ, 0. ಓಕೆ, ಹಿತಾ ದುನಿಯಾ ಟೀಮ್ ಅವರಿಗೆ ನಿಮ್ಮ ಫಾದರ್, ನಮ್ಮ ಅಗ್ರಜ, ಅಡಿಗೆಯಲ್ಲಿ ತುಂಬಾ ಫೇಮಸ್ ಅಲ್ಲ? ಓಕೆ, ಅಡಿಗೆಗೆ ಸಂಬಂಧಪಟ್ಟಿದ್ದು ಯಾವುದಾದರೂ 8 ಬಗೆಯ ಪಾತ್ರೆಗಳ ಹೆಸರು.
ಟೈಮ್ ಸ್ಟಾರ್ಟ್. ಹೇಳಿ ಬೇಗ ಹೇಳಿ. ಬಾಂಡ್ಲಿ, ಬಾಂಡ್ಲಿ, ಪ್ಯಾನು, ಮತ್ತೆ ಸ್ಪೂನು, ಸ್ಪೂನು, ಫೋರ್ಕು, ನಾವೇ ಪರವಾಗಿಲ್ಲಪ್ಪ, ಇದು ಹೇಳಿದ್ವಿ. ಹೆಂಗೆ ಚಮಚ, ಫೋರ್ಕು, ಬಾಂಡ್ಲಿ, ತಟ್ಟೆ, ಲೋಟ, ಚೊಂಬು, ಬಕೆಟ್, ಸೌಟು, ಎಷ್ಟಿದೆ ಹೇಳಿದ್ವಲ್ಲ ನಾವು? 7 ಕುಕ್ಕರು. 4 ಹೇಳಿದ್ರಿ, ಬಾಂಡ್ಲಿ ಫಸ್ಟ್ ಬಂತು. ಓಕೆ, ಯೋಗಿ ದುನಿಯಾ ತಂಡದವ್ರಿಗೆ ಬೆಂಗಳೂರಿನ 5 ಕೆರೆಗಳ ಹೆಸರು. ತುಂಬಾ ಈಸಿ ಇದು. ಅಲ್ಸೂರ್ ಲೇಕು, ಯಡಿಯೂರ್ ಲೇಕು, ಪುಟ್ಟನಹಳ್ಳಿ ಕೆರೆ, ಸಂಕಿ ಟ್ಯಾಂಕು, ಆಮೇಲೆ ಹಲ್ಸೂರ್ ಲೇಕು. ಆಯ್ತು, ಇನ್ನೊಂದು ಬೆಳ್ಳಂದೂರ್ ಲೇಕ್. ಬೆಳ್ಳಂದೂರ್ ಲೇಕ್ ಹೇಳ್ಬೋದಾಗಿತ್ತಲ್ಲ. 5 ಕೇಳ್ತಾ ಇದ್ದೀರಾ? ನಮಗೆ ಕಷ್ಟವಾಗಿರೋದು 5 ಕೇಳ್ತೀವಿ, ಈಸಿ ಆಗಿರೋದು ಜಾಸ್ತಿ ಕೇಳ್ತೀವಿ. ಕೇಳಿದ್ರು ಹೇಳ್ತಾ ಇದ್ವಪ್ಪ ನಾವು. ಓಕೆ, ಇದು ಈಸಿ ಅಪ್ಪ, ಇದು ಈಸಿ. ಓಕೆ, ಹಿತಾ ದುನಿಯಾ ತಂಡದವ್ರಿಗೆ. ಸೊ 0-0. ಸೆಕೆಂಡ್ ಕ್ವೆಶ್ಚನ್. ಊರಿನ ಜೊತೆ ಸೇರಿಕೊಂಡಿರುವ 5 ತಿಂಡಿಗಳ ಹೆಸರು. ಮೈಸೂರ್ ಪಾಕ್, ಮಧುರೊಡೆ, ಆಮೇಲೆ ದಾವಣಗೆರೆ, ಬೆಣ್ಣೆ ದೋಸೆ. 4 ಕೇಳಿದ್ರೆ. ಧಾರವಾಡ ಬೇಡ, ಮಂಗಳೂರು ಬಜ್ಜಿ, ಗೋಕಾಕ್ ಕರ್ದಂಟು, ಆಮೇಲೆ ಮಂಗಳೂರು ಗೋಳಿ ಬಜ್ಜಿ. 4 ಕೇಳಿದೀವಿ, ಒಂದು ಬೋನಸ್ ಕೊಡ್ಬೇಕು ನಮ್ಗೆ. ಎಲ್ಲ ಕೊಡ್ತಾ ಇರ್ತೀವಿ. 0-0. ಯೋಗಿ ದುನಿಯಾ ತಂಡದವ್ರಿಗೆ. ನೀವು ಚಿಕ್ಕಂದಿನಲ್ಲಿ ಆಡಿರುವ 5 ಹಳ್ಳಿ ಆಟಗಳು. ಗಿಲಿದಾಂಡ್ಲು, ಕುಂಟೆಬಿಲ್ಲೆ, ಮರ್ಕೋತಿ, ಸಾಕಬೇಕಾ, ಬುಗುರಿ, ತಿನಿದಾಂಡ್ಲು. ಓಕೆ, ಸಾಕಬೇಕಂದ್ರೆ ಯಾವ್ದು ನಾನು ಆಡಿ. ಸಾಕಬೇಕಂದ್ರೆ ಗೊತ್ತಾಯ್ತು. ಹೆಂಗದು ಹೆಂಗೆ ಬಗ್ಗುವಂಗ ಹಂಗ್ ತಿರ್ಕೊಂಡ್ ಬಗ್ಗು ಮೇಲೆ ಎಗರ್ ಕುತ್ಕೊಳ್ಳೋದು. ಮೂವ್ ಆಗ್ಬಿಡ್ತಾನೆ, ಹಿಡ್ಕೊಬೇಕಾಗ. ಇಲ್ಲ ಕಣ, ಎಗ್ರು ಏನ್ ಮಾಡ್ಬೇಕು? ಈಗ ಕುತ್ಕೊಳ್ಳೋದು. ಎಷ್ಟೊತ್ತು ಹಿಡ್ಕೋತಿ ಅಂತಾನೆ ಗೇಮ್ ಅದು. ಸಾಕಾ ಬೇಕಾದ್ರೆ ಸಾಕು ಬೇಕು ಅಂತ ಹೇಳ್ತಾರ ಅದು. ಸಾಕಾ? ಇಲ್ಲ, ನಿನಗ್ ಸಾಕ. ನಿನಗ್ ಸಾಕಾದಾಗ ಹೇಳ್ಬೇಕದನ್ನ, ಅವನಿಗೆ ಸಾಕಾದಾಗಲ್ಲ. ನಾನ್ ಕುತ್ಕೊಂಡ್ರೆ ದಿನ ಪೂರ್ತಿ ಹಿಡ್ಕೊತೀನಿ. 1.0. ಓಕೆ, ಹಿತಾ ದುನಿಯಾದವ್ರಿಗೆ. ಓಕೆ, 5 ಬಗೆಯ ದ್ವಿದಳ ಧಾನ್ಯಗಳ ಹೆಸರು. ಚಾನ್ಸೇ ಇಲ್ಲ, ಅದೇನು ಅಂತಾನೆ ಅರ್ಥ ಆಗಿಲ್ಲ. ಹೇಳಿ ಹೋಗಿ. ಗೊತ್ತಿಲ್ವಾ? ಸ್ಟಾಪ್ ಮಾಡ್ರ ಹೋಗ್ಲಿ. 2 ಡೈಕಾಟ್. ದ್ವಿದಳ ಧಾನ್ಯಗಳು ಅಂದ್ರೆ ಬೇಳೆಕಾಳು. ಓಕೆ, ರೆಡಿ? 5 ಬಗೆಯ ಬೇಳೆಕಾಳುಗಳ ಹೆಸರು ಹೇಳಿ. ನನಗೆ ಗೊತ್ತೇ ಇಲ್ಲ ಇದು. ತೊಗರಿ ಬೇಳೆ, ಉದ್ದಿನ ಬೇಳೆ. ನೀನ್ ಯಾಕೆ ಹೇಳ್ತಾ? ತೊಗರಿ ಬೇಳೆ, ಉದ್ದಿನ ಬೇಳೆ, ಆಮೇಲೆ ಹಲಸಿನ ಅದು ಕಾಳದು, ಅಳ್ಸಂದೆ ಕಾಳು. ಮತ್ತೆ ಗ್ರೀನ್ ಗ್ರಾಮ್ 5 ಹೇಳ್ದೆ. ಯಾವ್ದು ಹೇಳಮ್ಮ ಒಂದ್ಸಲಿ? ಉದ್ದಿನ ಬೇಳೆ, ತೊಗರಿ ಬೇಳೆ, ಹಾರ್ಸ್ ಗ್ರಾಮ್, ಗ್ರೀನ್ ತೊಗರಿ ಬೇಳೆನೇ ಹಾರ್ಸ್ ಗ್ರಾಮ್ ಅಲ್ವಾ? ಇಲ್ಲ ಅಲ್ವಾ? ಆಮೇಲೆ ಮತ್ತೆ ಹಲಸಿಂದೆ ಕಾಳು. ಅಳ್ಸಂದೆ ಕಾಳು ಅಂದ್ರೆ 2 ಇರತ್ತೆ ಅದಕ್ಕೆ. ಅವರೆಕಾಳು, ಕಡ್ಲೆಕಾಳು, ಎಷ್ಟೊಂದಿದೆ ಅಡಿಗೆ ಮಾಡೋದಕ್ಕೆ. ವಾಟ್ ಕಮಾನ್, ಯು ಸ್ಟಿಲ್ 0. ದೇರ್ 1. ಓಕೆ ಸರ್, ಇಲ್ಲ ಆಟ ಆಡಿ ಸರ್. ನೀವು ಅಲ್ಲಿ ತಿರ್ಕೊಂಡಿದ್ರೆ ಏನ್ ಸರ್ ನೀವು? ಅಲ್ಲ, ರೆಮೋ ಮಹೇಶ್ ಅಂತ ಇದ್ರು. ಪರವಾಗಿಲ್ಲ, ಬನ್ನಿ. ನನಗ್ ಬರಲ್ಲ ಅಂತ ಓಕೆ, ಯೋಗಿ ದುನಿಯಾದವ್ರಿಗೆ ಕಡೆಯ ಪ್ರಶ್ನೆ. ನಿಮಗೆ ಭಯ ಭರಿಸುವಂತ 5 ವಿಷಯಗಳು. ಟೈಮ್ ಸ್ಟಾರ್ಟ್. ದೆವ್ವ, ನೀರು, ಗಾಳಿ, ಬೆಂಕಿ, ಸೃಜನ್ನು, ನಮ್ಮಪ್ಪ, ನಮ್ಮಪ್ಪ, ನನ್ನ ಹೆಂಡತಿ. ನಾನು ಯಾವಾಗಲೂ ಭಯ ಬರ್ಸಿದೀನಿ ನಿಂಗೆ. ಈಗ ಎದುರಿಸ್ತಾ ಇದೆಯಲ್ಲ. 2 points. 0. ಅಟ್ಲೀಸ್ಟ್ ಒಂದಾದ್ರೂ ಗೆಲ್ಲಿ ನೋಡೋಣ. ಓಕೆ, ರೆಡಿ? ವೆರಿ ಈಸಿ ಸರ್, ಇದು ನೀವು ಹೇಳ್ಬೋದು. ಹೇಳಿ. 5 ಬಗೆಯ ಕೋಳಿಗಳ ಹೆಸರು. ನಾಟಿ ಕೋಳಿ, ಫಾರ್ಮ್ ಕೋಳಿ. ನಾಟಿ ಕೋಳಿ, ಫಾರ್ಮ್ ಕೋಳಿ, ಬ್ರಾಯ್ಲರ್ ಕೋಳಿ, ಮತ್ತೆ ಹುಂಜ. ನಾಟಿ ಕೋಳಿ, ಗಿರಿರಾಜ ಕೋಳಿ, ಬಾಯ್ಲರ್ ಕೋಳಿ, ಮೊಟ್ಟೆ ಕೋಳಿ, ಬೆಂಕಿ ಕೋಳಿ, ಬ್ರಾಯ್ಲರ್ ಅದತ್ತಾನೆ, ಕೋಳಿ, ಟರ್ಕಿ ಕೋಳಿಗೂ ಅಡಿಗೆಗೂ ಏನೋ ಇದು ಚಿಕನ್ ಕೋಳಿ. ಇನ್ನೇನು ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಹೇಳ್ಕೊಡ್ತಾರ. ವೆರಿ ಸಾರಿ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಗೆ ಸರ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿ ಸಖತ್ ಹೆಲ್ಪ್. ನಂಗೆ ಒಳ್ಳೆ ಸಪೋರ್ಟ್ ಆಗಿದೆ ಸರ್. ಥ್ಯಾಂಕ್ ಯು. ಇಷ್ಟೇ
ಅಡ್ಗೆ ಮನೆಗೆ ನಾನು ಹೋಗೇ ಇಲ್ಲ ಯಾವತ್ತು. ಅದ್ರಲ್ಲೂ ಅಡ್ಗೆ ಮನೆಯಲ್ಲಿ ಕಾಳಿನ ಬಗ್ಗೆ ಕೇಳಿದ್ರೆ ಎಣ್ಣೆ ಬಿಲ್ಡಪ್ ಕೊಟ್ಟಿದ್ದು ಹೆಂಗೆ ಅಂದ್ರೆ ಲಾಸ್ಟ್ ಓವರ್ ಅಲ್ಲಿ 10 ನಾನೇ ಹೊಡಿತೀನಿ ಅಂತ ಬಂದು ರನ್ಔಟ್ ಆದಂಗ ಆಯ್ತಿಲ್ಲ. ಥ್ಯಾಂಕ್ ಯು. ಸೂಪರ್ ಆಗಿ ಆಡಿದ್ರಿ. ಯೋಗಿ ದುನಿಯಾ ತಂಡದವ್ರು ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್. ಹಿತಾ ದುನಿಯಾ ಸೋತಿದ್ದೀರಾ, ಆದ್ರೂ ಕಂಗ್ರಾಚುಲೇಷನ್. ಬಟ್ ಯೋಗಿ ದುನಿಯಾ ಗೆದ್ರೆ ನಾನು ಗೆದ್ದೆ, ಎಲ್ಲರೂ ಗೆದ್ದಂಗೆ. ಗಿಫ್ಟ್ ಕೊಡ್ತೀನಿ. ಯೋಗಿ ದುನಿಯಾ ಚಿತ್ರದ ನಿರ್ದೇಶಕರು ಮಜಾ ಟಾಕೀಸ್ ಬಂದಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ನಿರ್ದೇಶಕರಾದಂತ ಹರೀಶ್. ಹಾ ನಿರ್ದೇಶಕರೇ, ಹೇಗ ಅನ್ನಿಸ್ತಾ ಇದೆ? ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಹೇಗಿತ್ತು ಡೈರೆಕ್ಷನ್ ಮಾಡ್ಬೇಕಾದ್ರೆ ಎಲ್ಲ ತರ್ಲೆಗಳನ್ನ ಹಾಕೊಂಡ್ ಮಾಡಿದ್ದು? ಮಜಾ ಇತ್ತು, ನನಗೆ ಮಜಾ ಇತ್ತು, ಅವ್ರಿಗೆ ಗೊತ್ತಿಲ್ಲ. ಹಿಂಸೆ ಅನ್ಸುತ್ತೆ, ಮೋಸ್ಟ್ಲಿ ಟಾರ್ಚರ್ ಅನ್ಸುತ್ತೆ ಅವ್ರಿಗೆ. ನನಗೆ ಮಜಾ ಇತ್ತು. ಹೌದಾ? ಏನೋ ನೀವು ಫೋನ್ ಅಲ್ಲಿ ಮಾಡೋದು ತುಂಬಾ ಒಂಥರ ಅರ್ಥನೇ ಆಗಲ್ಲ ಅಂತ ಹೇಳ್ತಾರಲ್ಲ, ಹೌದಾ? ಹೌದು. ಹೌದಾ? ಅದನ್ನ ಹಿತಾ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ. ಏನಮ್ಮ? ಫೋನ್ ನಲ್ಲಿ ಅಷ್ಟೇ ಅಲ್ಲ, ಇವಾಗ ನಾರ್ಮಲ್ ಆಗಿ ಮಾತಾಡೋದು ತುಂಬಾ ಫಾಸ್ಟ್ ಆಗಿ ಮಾತಾಡ್ತಾರೆ. ಸೊ ಫುಲ್ ಅಟೆನ್ಷನ್ ಕೊಟ್ಬಿಟ್ಟು ಕೇಳಿಸ್ಕೋಬೇಕು. ಫೋನ್ ಅಲ್ಲಿ ಇನ್ನ ಅವಷ್ಟು ಅಕಸ್ಮಾತ್ ಕನೆಕ್ಷನ್ ಸರಿಯಾಗಿಲ್ಲ ಅದೆಲ್ಲ ಆಗೋದ್ರೆ ಫುಲ್ ತಲೆ ಕೆಟ್ಟೋಗತ್ತೆ ಏನ್ ಹೇಳ್ತಾ ಇದಾರೆ ಅಂತ. ಆಕ್ಚುಲಿ ಹರಿ ಜೊತೆ ಮಾತಾಡಿದ್ರೆ ಕನೆಕ್ಷನ್ ಇದ್ರು ಕನೆಕ್ಷನ್ ಇಲ್ಲೇ ಇರೋ ತರ ಅಂತ ಅದು ಸೌಂಡ್ ಹಂಗೆ. ಓಕೆ, ನಾನು ಇವಾಗ ನಿಮಗ್ ಫೋನ್ ಮಾಡ್ತೀನಿ, ನೀವು ನಿಮ್ಗೆ ಒಂದ್ ಕತೆ ನರೇಷನ್ ಕೊಡ್ತೀನಿ. ಓಕೆ ಓಕೆ ಓಕೆ. ಟ್ರಿಂಗ್ ಟ್ರಿಂಗ್. ಹಲೋ ಅನ್ಬೇಕು ನೀನು. ಹಲೋ ಹಲೋ ನಮಸ್ಕಾರ. ಹರಿ 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 ಹೇಳಿ ಸರ್. ನಾನು ಒಂದು ಕತೆ ನರೇಷನ್ ಕೊಡ್ಬೇಕಾಯ್ತು. ಫೋನ್ ಹೇಳ್ಬಿಡುದು ಸರ್. ಏನ ಫೋನ್ ಹೇಳ್ಬಿಡ್ತೀನಿ ಸರ್. ಹೊಟ್ಟೆ ಕಟ್ಟಿದ್ಯಾ ನಿಮ್ಗೆ? ಏನಂದ್ರೆ ಹಲೋ 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 ಹೇಳಿ ಹೇಳಿ. ಹಲೋ ಫೋನ್ ಹೇಳ್ಬಿಡ್ತೀನಿ ಸರ್. ಫೋನ್ ಅಲ್ಲೇ ಹೇಳ್ತೀರಾ? ಹೇಳಿ ಹೇಳಿ ಹೇಳಿ. ಹೌದು ಸರ್, ಹೌದು ಸರ್. ಏನು ಇಲ್ಲ ಸರ್, ಒಂದು ಹೊಸ ನಾವು ಯೋಗಿ ದುನಿಯಾ ತುಂಬಾ ಚೆನ್ನಾಗ್ ಆಯ್ತು ಸರ್. ತುಂಬಾ ಮಾಸ್ ಸಬ್ಜೆಕ್ಟ್ ಸರ್. ಇದು ಇವಾಗ ಸ್ವಲ್ಪ ನಾವು ಸ್ವಲ್ಪ ಇಮೋಷನಲ್ ಸಬ್ಜೆಕ್ಟ್ ತಗೋಬೇಕು ಅಂತ ಇದ್ದೀನಿ ಸರ್. ಮೋಷನ್ ಪ್ರಾಬ್ಲಮ್ ನಿಮ್ಗೆ? ಡಾಕ್ಟರ್ ಗೊತ್ತಿಲ್ಲ, ಹೇಳ್ತೀನಿ. ಇಲ್ಲ ಸರ್, ಇಲ್ಲ ಸರ್, ಮಾಸ್ ಸಬ್ಜೆಕ್ಟ್ ಆಯ್ತು ಸರ್. ಇವಾಗ ನಾವು ಒಂದು ಎಮೋಷನಲ್ ಸಬ್ಜೆಕ್ಟ್ ತಗೋಬೇಕು ಅಂತೀವಿ ಸರ್. ಎಮೋಷನಲ್ ಕತೆ ಹೇಳಿ ಹೇಳಿ ಹೇಳಿ. ಗೊತ್ತಾಯ್ತಾ ಸರ್? ಅಣ್ಣ ತಂಗಿ ಸೆಂಟಿಮೆಂಟ್ ನೀವು ಮತ್ತೆ ಹಿತಾ ಅವ್ರನ್ನ ಹಾಕೊಂಡ್ ಮಾಡ್ಬೇಕು ಅಂತಿದ್ದೀವಿ ಸರ್. ಇದು ಹೆಸರು ಸುಜಾ, ನನ್ನ ಅಗ್ರಜ ಅಂತ ಸರ್. ಕೆಲಸ ಮಾಡೋಣ ಮಾಡಿಲ್ಲ ಸರ್. ಇದು ಬಂದಾಗ ಸರ್ ಅದು ಸರ್. ಹಲೋ, ಇಂಟರ್ವೆಲ್ ಇದೆ ಸರ್. ಇಲ್ಲ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಸರ್, ಕೇಳಿಸ್ತಲ್ಲ ಸರ್. ಅದೇ ಇಂಟರ್ವೆಲ್ ಪಾಯಿಂಟ್ ಅಲ್ಲಿ ಮಾಡ್ಬಿಡೋಣ ಸರ್. ಹಲೋ, ಕ್ಲೈಮ್ಯಾಕ್ಸ್ ಅಂತ ಸಾಕಾಗಿ ಮುಗಿಸ್ಬಿಡಿ ಸರ್. ಹಲೋ, ಓಕೆ ಸರ್. ಸರ್ ವಾಪಸ್ ಫೋನ್ ಮಾಡ್ತೀನಿ ಸರ್, ಚೆನ್ನಾಗಿ ಕೇಳಿಸ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ಓಕೆ ಸೂಪರ್. ಈಗ ಹಿತಾಗೆ ಒಂದು ಚಾಲೆಂಜ್ ಅನ್ನ ಕೊಡ್ತೀನಿ. ಏನಂದ್ರೆ ಸಿನಿಮಾದಲ್ಲಿ ಯೋಗಿ ದುನಿಯಾ ಸಿನಿಮಾದಲ್ಲಿ ಯೋಗಿ ಒಂದೊಂದ್ ದಿನಕ್ಕೆ ಒಂದೊಂದು ಕ್ಯಾರೆಕ್ಟರ್ ಆಗಿ ಬದಲಾಗ್ತಾನೆ. ಅಂದ್ರೆ ಒಂದೊಂದು ಸೇಲ್ಸ್ ಮ್ಯಾನ್ ಆಗ್ತಾನೆ. ಅಂದ್ರೆ ಸ್ಟ್ರೀಟ್ ವೆಂಡರ್, ಒಂದಿನ ಏನಂದ್ರೆ ಹೂವ ಮಾರೋದಾದ್ರೆ ಇನ್ನೊಂದಿನ ಹಣ್ಣು ಮಾರೋದು, ಈ ತರದೆಲ್ಲ ಅಲ್ವಾ? ಈ ಟಾಸ್ಕ್ ಅನ್ನ ಹಿತಾಕ್ ಕೊಡೋಣ. ಓಕೆ, ನಿಮ್ ಡೈರೆಕ್ಟರ್ ತರ ಸೇಲ್ ಮಾಡಿದ್ರೆ ಒಂದು ಸೇಲ್ ಆಗಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಕೊಡ್ರ ಅದು. ನೋಡಿ, ಕನಕಾಂಬ್ರ ಐತೆ, ಮಲ್ಗೆ ಐತೆ, ಮತ್ತೆ ಸೇವಂತಿಗೆ ಐತೆ, ರೋಸ್ ಐತೆ. ಅವೋ ಹೂವ ತಗೊಳ್ಳೋ. 10 ರೂಪಾಯಿ ಮಳ. ಆ ಅಮ್ಮನಿಗೆ ಕಾಲಿಫ್ಲವರ್ ಒಂದೇ, ರೋಸ್ ತಗೊಳ್ಳೋ. ಆ ಅಮ್ಮನ ಕಾಲಿಫ್ಲವರ್ ಒಂದೇ ಸೂಟ್ ಆಗೋದು. ಎಷ್ಟ್ ಚೆನ್ನಾಗೈತೆ ಅದು. ಕೂದ್ಲು ಕಲರ್ ಮಾಡ್ಕೊಂಡಿದಾರಲ್ಲ, ಅದಕ್ಕೆ ಮ್ಯಾಚ್ ಆಗೋಂಗೆ ರೋಸ್ ತಗೊಳ್ಳವು. ನೋಡು, ನಿನ್ಗೋಸ್ಕರ, ನಿನ್ ಮೇಲಿರೋ ಪ್ರೀತಿಗೋಸ್ಕರ ನಾನು 10 ರೂಪಾಯಿಗೆ 3 ಕೊಡ್ತೀನಿ. ನೋಡು, ಇದೆಲ್ಲ ನನ್ ಮುಂದೆ ಇಟ್ಕೋಬೇಡಮ್ಮ. ಇಲ್ಲ, ಅವ್ರು ಮುಟ್ಕೊಳಲ್ಲ, ಮುಡಿಸ್ತಾರೆ. ಜನ ಗಂಡ್ಮಕ್ಳು ಕೂತಿದ್ದಾರೆ, ರೋಡ್ ಕೊಡ್ಸಲ್ಲ ನಿಂಗೆ. ಸರಿ ಬಿಡು ಸರ್. ಏನ್ ಪಸಂದಾಗಿದ್ದೀರಾ ಸರ್ ನೀವು? ನಿಮ್ಮ ಹೆಂಡತಿಗೆ ಸ್ವಲ್ಪ ಹೂವ ತಗೊಂಡೋಗಿ ಸರ್. ಅಲ್ಲ ರೀ, ನನ್ಗಂತೂ ಆಗಲ್ಲ, ನಿಮಗೆ ಅಂತಂದ್ರೆ ಕೊಡ್ತಾ ಇದ್ದಾರೆ. ನಿಮ್ಗೆ ರೋಸ್ ಸೂಟ್ ಆಗತ್ತೆ ಸರ್. ಕಿವಿಗಿಡಮ್ಮ, ಇದು ನೋಡಿ ನನ್ ಕಡೆಯಿಂದ ನಿಮ್ಗೆ ನೋಡಿ. ನನ್ಗೆ ಸ್ವಲ್ಪ ನಾರ ಬೋಣಿ ಹಾಕ್ಬೇಕು, ಅವ್ರು 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆ ಕಡೆ ಇಟ್ಕೊಳ್ಳಿ ಸರ್. ಹೂ ಮುಡಿಸ್ಬಿಟ್ರ? ಅಯ್ಯ, 1 ರೂಪಾಯಿ ಸಿಕ್ಕಿಲ್ಲ. ಬಿತ್ತು ಸಡನ್ ಆಗಿ ಚೇಂಜ್ ತಗೋ.
ಓಕೆನಾ ಹಾ ಸೌತೆಕಾಯಿ ಪೈನಾಪಲ್ ಸೌತೆಕಾಯಿ ಪೈನಾಪಲ್ ಸೆಕೆ ಶುರು ಆಗ್ತಾ ಇದೆ ಬಿಸಿಲು ಬೆವರಿಳಿತಾ ಇದೆ ಸೌತೆಕಾಯಿ ತಿನ್ರವ ಖಾರ ಖಾರ ಹಾಕೊಡ್ತೀನಿ ಸೌತೆಕಾಯಿ 10 ರೂಪಾಯಿ 3 ಪೈನಾಪಲ್ ಐತೆ ಚೇಂಜ್ ಇಲ್ವಾ ಸರಿ ಆಮೇಲೆ ಕೊಡ್ತೀನಿ ಬಿಡಿ ಉಪ್ಪು ಓಕೆ ನಿಮ್ 10 ರೂಪಾಯಿ 3 ಕೊಡ್ತಾ ಇದೀನಿ ತಗೊಳ್ಳಿ ನೀವು ಎಲ್ಲ ಸೇಲ್ ಮಾಡ್ಬಿಟ್ಟು ಬರ್ತೀನಿ ಮಿಕ್ಕಿದೆಲ್ಲ ನಿಮ್ಗೆ ಕೊಡ್ತೀನಿ ತೊಳಿ 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 ಸೌತೆಕಾಯಿ ಯಾರ್ಗೆ ಯಾರ್ಗೆ ಓ ನೋಡಿದ್ರ ಎಷ್ಟು ಡಿಮಾಂಡ್ ಇದೆ ನಮ್ ಸೌತೆಕಾಯಿ ಹೋಗ್ಲಾ ಕೊಡಿಲಿ ಅದು ಮಾರೋದಷ್ಟು ಈಸಿ ಅದು ಗೊತ್ತಿಲ್ಲ ಸೌತೆಕಾಯಿ 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 ಬೇಡವಾ ಬೇಡವಾ ಹಾ ಕೇವಲ 10 ರೂಪಾಯಿಗೊಂದು 10 ರೂಪಾಯಿಗೊಂದು ಬೇಡವಾ ಬೇಡವಾ 100 ರೂಪಾಯಿಗೊಂದು 100 ರೂಪಾಯಿಗೊಂದು 100 ರೂಪಾಯಿಗೊಂದು ಒಂದ್ ತಗೊಂಡ್ರೆ ಇದೊಂದ್ ಜೊತೆ ಡ್ಯಾನ್ಸ್ ಫ್ರೀ ಒಂದ್ ತಗೊಂಡ್ರೆ ಇದೊಂದ್ ಜೊತೆ ಡ್ಯಾನ್ಸ್ ಫ್ರೀ ಸೌತೆಕಾಯಿ 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 ಹೆಂಗ್ ಕೂತಿದ್ದೀರಾ ನಾನು ಮಕ್ಕಳ ಒಳ್ಳೆ ಸ್ಲಾಂಗ್ ಒಳ್ಳೆ ಸೌತೆಕಾಯಿ 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 ಫ್ಯೂಚರ್ ಇದೆ ನಿಂಗೆ ಬಿಡು ಓಕೆ ಯೋಗಿ ದುನಿಯಾ ಚಿತ್ರತಂಡದವ್ರ ಹತ್ರ ಆಡಿಯನ್ಸ್ ರಿಕ್ವೆಸ್ಟ್ ಅನ್ನ ಇಡ್ತಾರೆ ಮಾತಾಡ್ತಾರೆ ಯು ನೋ ದ ಡ್ರಿಲ್ ಎಸ್ ಹಾಯ್ ಸರ್ ಹಾಯ್ ನಾನು ಕುಣಿಗಲ್ಲಿಂದ ಬಂದಿದ್ದೀನಿ ಹೌದಾ ನನ್ನ ಹೆಸರು ಅರ್ಪಿತಾ ಅರ್ಪಿತಾ ನನ್ನ ಕ್ವಶನ್ ಬಂದ್ಬಿಟ್ಟು ಯೋಗಿ ಸರ್ಗೆ ಬಿಟ್ಟಿ ಬಂದ್ಬಿಟ್ಟಿ ಪ್ರೀತಿ ದೊಡ್ಡದ ದೇಶ ದೊಡ್ಡದ ಸರ್ ಎರಡನ್ನೂ ಸೇರಿಸಿ ಹೇಳ್ಬೋದು ದೇಶ ಪ್ರೇಮ ದೊಡ್ಡದು ಅಂತ ದೇಶದ ಮೇಲೆ ಇರೋ ಪ್ರೀತಿ ದೊಡ್ಡದು ದೇಶದ ಮೇಲೆ ಇರೋ ಪ್ರೀತಿ ದೊಡ್ಡದು ಅಷ್ಟೇ ಅಷ್ಟೇ ಸೂಪರ್ ಮೆಚ್ಚಿದೆ ಮಗನೇ ಮೆಚ್ಚಿದೆ ಮೆಚ್ಚಿದೆ ನೋಡಿ ನಾನು ಹಾಡು ಬೆಳೆಸಿದ್ರೆ ಹೆಂಗ್ ಉದ್ದಾರ ಆಗ್ತಾರೆ ನೆಕ್ಸ್ಟ್ ಹಾಯ್ ಸರ್ ಹಾಯ್ ನನ್ನ ಹೆಸರು ಚಂದ್ರಕಾಂತ್ ಆಚಾರ್ಯ ಅಂತ ಹೇಳಿ ಚಂದ್ರಕಾಂತ್ ಪಡುಬಿದ್ರಿಂದ ಬಂದಿದ್ದೀನಿ ಪಡುಬಿದ್ರಿ ಉಡುಪಿ ಹತ್ರ ಪಡುಬಿದ್ರಿಂದ ಬಂದಿದ್ದೀನಿ ಇವತ್ತಿನ ಒಂದು ಯೋಗಿ ದಿನಕ್ಕೆ ಒಂದು ಸ್ಪೆಷಲ್ ಆದ ಒಂದು ಟ್ಯಾಲೆಂಟ್ ಅನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀನಿ ಸರ್ ತಾವು ಅವಕಾಶ ಕೊಟ್ರೆ ವೇದಿಕೆ ಮೇಲೆ ಬಂದು ತೋರ್ಪಡಿಸ್ತೀನಿ ಬನ್ನಿ ಸರ್ ಬನ್ನಿ ಎಸ್ ಸರ್ ಥ್ಯಾಂಕ್ ಯು ಹಾ ಏನ್ ಮಾಡ್ತೀರಾ ಸರ್ ಒಂದು ಹಾರ್ಟ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನಮ್ಮ ಯೋಗಿ ದಿನಕ್ಕೆ ಮತ್ತೆ ನಮ್ಮ ಮಜಾ ಟಗೀಸ್ಗೋಸ್ಕರ ಓ ಸರಿಯಾಗಿ ಕೊಟ್ರಿ ಚೋಕ್ ನೀವು ಹ್ಞೂ ಸೂಪರ್ ಆಗಿತ್ತು ಅದಕ್ಕೆ ನೀವು ಅವಾಗ್ಲಿಂದ ಒಂದು ಚರ್ಚೆ ಮಾಡ್ತಾ ಇಲ್ಲ ಗಂಡು ಮೇಲೋ ಹೆಣ್ಣು ಮೇಲೋ ಅಂತ ಹೇಳಿ ಅದಕ್ಕೆ ಎರಡನ್ನ ಒಟ್ಟು ಮಾಡ್ಕೊಂಡು ನಾನು ಇಲ್ಲಿ ಹಾಡ್ಬಿಟ್ಟೆಪ್ಪ ಸೂಪರ್ ಆಗಿ ಹೇಳಿದ್ರು ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ತೀರಾ ನೀವು ಯಾವಾಗ್ಲೂ ಇಲ್ಲ ಸರ್ ಅವ್ರಿಗೆ ಹಂಗೆ ಸುಮ್ನೆ ಬೆಳಗ್ಗೆ ಎದ್ರೆ ಬಂದ್ಬಿಡ್ತದೆ ಇಲ್ಲ ಸರ್ ಪ್ರಾಕ್ಟೀಸ್ ಮಾಡಿ ಬಂದಿರೋದು ಇದು ಅದ್ಭುತ ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನ್ ಸರ್ ನೀವೇನಾರ ಫೋನ್ ಗೀನ್ ಮಾಡ್ಬಿಟ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ ಹ್ಞೂ ಮಾಡಿದೀನಿ ಸರ್ ಮಾತಾಡಿ ಅಲ್ಲ ಅಂದ್ರೆ ಇವ್ರ ಹತ್ರನೂ ಫೋನ್ ನಂಬರ್ ಎಕ್ಸ್ಪೆಕ್ಟ್ ಮಾಡ್ತಾರ ಅವರು ಅವ್ರು ಫೋನ್ ಮಾಡ್ಬಿಟ್ಟು ಆಮೇಲೆ ಸೂಪರ್ ಸರ್ ಸೂಪರ್ ಸೂಪರ್ ಯೋಗಿ ದುನಿಯಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂಡ್ ನನಗೆ ಬಹಳ ಮುಖ್ಯವಾಗಿ ನಿಮ್ಮ ಸಿನಿಮಾ ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಗಿತ್ತು ಅದೇ ತರ ಅದಕ್ಕಿಂತ ಹೆಚ್ಚು ಒಂದು ಸಕ್ಸಸ್ ಅನ್ನ ತಂದ್ಕೊಡ್ಲಿ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ ಕಂದ ಡೈರೆಕ್ಟ್ರೆ ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮಜಾ ಟಾಕೀಸ್ ಬನ್ನಿ ಪ್ಲೀಸ್ ಇದೇನ್ ಗೊತ್ತಾ ಸ್ಪೆಷಾಲಿಟಿ ಇದು ನಾಗದಳೆ ಅಂತ ಇದನ್ನ ಮನೇಲಿ ಇಟ್ಕೊಂಡಿದ್ರೆ ಮನೆಗೆ ಹಾವುಗಳು ಬರಲ್ವಂತೆ ಕರೆಕ್ಟ್ ಮೈ ಕೈ ನೋವಿದ್ರೆ ಈ ಸೊಪ್ಪಿನ ರಸ ಹಚ್ಕೊಂಡ್ರೆ ಇಟ್ಸ್ ಗಾಟ್ ವೆರಿ ಗುಡ್ ಮೆಡಿಸಿನಲ್ ವ್ಯಾಲ್ಯೂಸ್ ಓ ಥ್ಯಾಂಕ್ ಯು ಸೋ ಮಚ್ ಓಕೆ ಇಷ್ಟು ನಾಲೆಜ್ ಬೆಳೆಸ್ತಾ ಇದ್ದೀನಲ್ಲ ನನ್ನ ವೀಕ್ಷಕರೇ ಯೋಗಿ ದುನಿಯಾ ಒಂದು ಅದ್ಭುತವಾದಂತ ಸಿನಿಮಾ ಡೌಟೇ ಇಲ್ಲ ಯಾಕಂದ್ರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ ಈ ಸಿನಿಮಾನ ಗ್ರ್ಯಾಂಡ್ ಸಕ್ಸಸ್ ಮಾಡಿ ಅಂತ ಕೇಳ್ಕೊತೀನಿ ಮಜಾ ಟಾಕೀಸ್ ಮಿಸ್ ಆಯ್ತಾ ಮಿಸ್ ಮಾಡ್ಕೋಬೇಡಿ ಅಕಸ್ಮಾತ್ ಮಿಸ್ ಆದ್ರೆ ವೂಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವಾಗ ಬೇಕಂದ್ರೂ ಮಜಾ ಟಾಕೀಸ್ ನ ನೋಡ್ತಾ ಇರಿ ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಥ್ಯಾಂಕ್ ಯು ಗುಡ್ ನೈಟ್ ಬೈ ಬೈ ಲವ್ ಯು